ಇದು ಅಭಿಮಾನದ ಮಾತು, ಅದಕ್ಕೆ ಮೊದಲೇ ಹೇಳ್ಬಿಡ್ತೀನಿ. ನನ್ನ ಪೇಷಂಟ್ ಅಯ್ಯೋ ಅಮ್ಮ ಅನ್ನೋದು ನೋಡಿದೀನಿ, ಅಯ್ಯೋ ಅಪ್ಪ ಅನ್ನೋರು ಬಹಳ ಕಡಿಮೆ. ನನ್ನಪ್ಪ ಈಸ್ ಗ್ರೇಟರ್ ದನ್ ಅದಾನಿ ಆರ್ ಅಂಬಾನಿ. ನಮ್ಮ ಫ್ಯಾಮಿಲಿ ಒಳಗೆ ನನ್ನಪ್ಪ ಹನುಮಂತರಾಯಪ್ಪ, ನಾನು ಆಂಜನಪ್ಪ, ನನ್ನ ಮಗ ಪವನ್ ಕುಮಾರ್ ಮಾಡೋಣ ಆಂಜನೇಯ. 2ನೇ ಕ್ಲಾಸ್ ಓದಿದ್ದು ಕೂಡ ಸುತ್ತು ಹತ್ತೂರಿಗೆ ನನ್ನಪ್ಪನೇ ವೈದ್ಯ. ಮಂಗಳಾರತಿ ಕರಾಕ ಇದು ಕೊಡ್ತೀವಿ. ನನ್ನ ಹಬ್ಬ 500 ರೂಪಾಯಿ ತಗೊಂಡಿದ್ರಂತೆ ಆ ಕಾಲದಲ್ಲಿ. ಇವತ್ತು ಅದು 5 ಕೋಟಿ ಆಗುತ್ತೆ. ಎದ್ದು ಬಂದು ನನ್ನನ್ನು ತಪ್ಕೊಂಡು ನನಗೆ ಕೊಟ್ಟಂತ ಮುತ್ತನ್ನ ನನ್ನ ಜೀವನದಲ್ಲೇ ಮರೆಯಲ್ಲ. ಅದಕ್ಕಿನ್ನ ಇಂಪಾರ್ಟೆಂಟ್ ನೀವು ಗೆಳ್ತೀವಿ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಗಾಡ್ತಾರೆ, ಇವ್ರ ಅಪ್ಪ ಅಂತ ನೋಡು ಅಂತ. ನನ್ನ ಮಗ ನನ್ನ ಜೀವ ಉಳಿಸ್ತಾ ಅಂತ ಹೇಳ್ಕೊಂಡು ಹೋಗ್ತೀನಿ. ಮಗನೇ, ನೀನ್ ಬೇಕಾರೆ ಬಸ್ನಾಗ ಬಾ, ನಮ್ಮ ಹತ್ರ 3 ಕಾಸು ಇಲ್ಲ. ಎಷ್ಟು ಜನ ಮ್ಯಾನೇಜ್ ಮಾಡಿದ ನನ್ನ ಅಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ನನ್ನ ಫೇವರೇಟ್ ಹೀರೋ. 1987 ಭಾನುವಾರದ ರಾತ್ರಿ ಗೋಲಿಬಾರ್ ಆಗುತ್ತೆ ಎಫ್ ರೋಡ್ನಲ್ಲಿ. ನಮ್ಮ ಅಪ್ಪನ ಹನುಮಂತರಾಯಪ್ಪಲ್ಲಿ ಯಾಕೆ ತಕಡಪ್ಪ ಅಂತಾರೆ. ನಾವು ಹಳ್ಳಿಯಿಂದ ಬಂದ್ರು ಕೂಡ ನಮ್ಮ ಇಂಟಿಮೆಸಿನೇ ಒಂಥರ ಆಯ್ತು. ಅಪ್ಪ ಬಿಡಿ ತಂದ್ಕೊಂಡ. ನಮಸ್ಕಾರ, ಡಾಕ್ಟರ್ ಟಿ.ಎಚ್. ಆಂಜನಪ್ಪ. ಇವತ್ತು ಬಹಳ ಖುಷಿ ಅನ್ಸೋದು ಅಂದ್ರೆ ಧೀಮಯ ಟಿವಿಯಲ್ಲಿ ಇದು ವಿಶಿಷ್ಟ ಕಾರ್ಯಕ್ರಮ. ಥ್ಯಾಂಕ್ ಯು ಅಪ್ಪ ಅಂತ. ನನ್ನ ಪೇಷಂಟ್ ಅಯ್ಯೋ ಅಮ್ಮ ಅನ್ನೋದು ನೋಡಿದೀನಿ, ಅಯ್ಯೋ ಅಪ್ಪ ಅನ್ನೋರು ಬಹಳ ಕಡಿಮೆ. ಒಂದು ಮಾತು ಹೇಳ್ತೀನಿ, ಮೈ ಫಾದರ್, ನನ್ನಪ್ಪ ಈಸ್ ಗ್ರೇಟರ್ ದನ್ ಅದಾನಿ ಆರ್ ಅಂಬಾನಿ ಫಾರ್ ಮೀ. ಯಾಕಂದ್ರೆ ಅದಾನಿ ಮಗ ಅಮೆರಿಕಾದಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡೋದು ದೊಡ್ಡದಲ್ಲ. 2ನೇ ಕ್ಲಾಸ್ ಓದಿದ ದೊಡ್ಡ ತುಮಕೂರಿನ ಹನುಮಂತರಾಯಪ್ಪನ ಮಗ. ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಆಸ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್. ಅದಕ್ಕೆ ನನ್ನಪ್ಪ ಇಸ್ ಗ್ರೇಟರ್ ದನ್ ಅದಾನಿ ಅಪ್ಪ ಐತಿ. ಇದು ಸತ್ಯ. ನನಗೆ ವಿಶೇಷ, ನನ್ನಪ್ಪ ಹನುಮಂತರಾಯಪ್ಪ ನನ್ನ ಅಪ್ಪನ ಹೆಸರು. ನನ್ನೂರು ದೊಡ್ಡ ತುಮಕೂರು ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು, ಮಧುರೆ ಹೋಬಳಿ. ನನ್ನಪ್ಪ ಒಬ್ಬ ರೈತ. ನಾನು 3ನೇ ಕ್ಲಾಸ್ ಇರಬೇಕು. ನಮ್ಮಮ್ಮ ಹಳ್ಳೆನೆ ಬೇಯಿಸೋಳು. ಹಳ್ಳೆ ನನ್ನ ತಲೆಗೆ ಹಾಕ್ಬೇಕಾದ್ರೆ ನಾವು ತಿರ್ಗಾ ಸ್ನಾನ ಮಾಡೋದು ತಪ್ಪಿಸ್ಕೊಂಡು ಓಡ್ತೀವಿ. ನನ್ನಪ್ಪ ಹಿಂಗೆ ಮೆಲ್ಲಿಗೆ ಬೆಕ್ಕು ಬಂದು ಲಬಕ್ಕಂತ ನನಗೆ ಎತ್ಕೊಂಡು ಅದು ಇವತ್ತು ಕಣ್ಣಿಗೆ ಕರ್ಕೊಂಡೆ ನಾನು ಮಮ್ಮಿಗೆ ಕೊಡ್ತಾನೆ. ಯಾಕಂದ್ರೆ ಓಡೋಕೆ ಮಗನೇ, ಇದು ನನ್ನ ಫಸ್ಟ್ ನನ್ನಪ್ಪ ನನ್ನ ಇದು ಮಾಡಿತ್ತು. ನಾವು 7 ಜನ ಮಕ್ಕಳು. ಅದ್ರಲ್ಲಿ ನಾನು ಅತ್ಯಂತ ಪ್ರೀತಿಯ ಮಗ ಆಂಜನೇಯ ಅಂತ ನನ್ನಪ್ಪ ಅನ್ನೋರು. ಆಂಜನೇಯ ನನ್ನ ಮನೆ ದೇವರು ಆಂಜನೇಯ. ಅದರಿಂದ ನಮ್ಮ ಫ್ಯಾಮಿಲಿ ಒಳಗೆ ನನ್ನಪ್ಪ ಹನುಮಂತರಾಯಪ್ಪ, ನಾನು ಆಂಜನಪ್ಪ, ನನ್ನ ಮಗ ಪವನ್ ಕುಮಾರ್ ಮಾಡೋಣ ಆಂಜನೇಯ. ಯಾವಾಗ ಜ್ಞಾಪಿಸ್ಕೊತಾ ಇರ್ತೀನಿ. ನನ್ನಪ್ಪ ತುಂಬಾ ಇಸ್ ಎ ವೆರಿ ಹಾರ್ಡ್ ವರ್ಕಿಂಗ್ ಮ್ಯಾನ್, ಬಹಳ ವೆರಿ ಶಕ್ತಿವಂತನ. ಇಟ್ಟಿದ್ದ ನನ್ನಪ್ಪ. ಆಲೇ ಮನೆಯಲ್ಲಿ ನನ್ನಪ್ಪ 2 ಆಳು ಕೆಲಸ ಮಾಡೋರು. ಒಬ್ಬ ತಂದೆಗೆ ಮಕ್ಕಳಿಗೆ ಎಷ್ಟು ಅಭಿಮಾನ ಅಂದ್ರೆ, ನಾನು ಚಿಕ್ಕ ಹುಡುಗರ ಇದ್ದಾಗ ಈಗಲೂ ನೆನಪಿ. ನನ್ನ 4ನೇ ಕ್ಲಾಸ್ಗೆ ABCD ಕಲ್ತ್ಕೊ ಮಗಳೇ ಅಂತ ಹೇಳಿ ನನ್ನನ್ನ ನಮ್ಮೂರಿಲ್ಲ ರಾಗಿ ಮತ್ತು ಗೋಧಿನ ಮಿಷಿನ್ಗೆ ಹಾಕೋಬೇಕಾದ್ರೆ ದೊಡ್ಡಬಳ್ಳಾಪುರದಲ್ಲಿ KCN ಗೌಡ್ರ ಮಳ್ಳೆನಹಳ್ಳಿ ಮಿಷಿನ್ ಅಂತ ಇತ್ತು. ಆ ಗಾಡಿನಲ್ಲಿ ಹಾಕೊಂಡೋಗ ನಾನು ಕುಡಿಸ್ಕೊಡೋದು. ಯಾಕಂದ್ರೆ ನಾನು ಓದ ದಾರಿಯಲ್ಲಿ ಏನು ಬೋರ್ಡ್ ಇರ್ತಾವಲ್ಲ ಅದು ಓದಬೇಕಿತ್ತು. ನನ್ನ ಅಪ್ಪನಿಗೆ ಖುಷಿ, ನನ್ನ ಮಗ ಇಂಗ್ಲೀಷ್ ಬೋರ್ಡ್ ಓದ್ತಾನಲ್ಲ ಅಂತ ಖುಷಿ. ಸೊ ಆ ನೆನಪು ಹಂಗೆ ಇದೆ. ನನ್ನಪ್ಪ ನನಗೆ ಎಂಥ ಸ್ಫೂರ್ತಿದಾಯಕ ಅಂತ. ನನ್ನಪ್ಪ ಏನಂದ್ರೆ 2ನೇ ಕ್ಲಾಸ್ ಓದಿದ್ದು ಕೂಡ ಸುತ್ತು ಹತ್ತೂರಿಗೆ ನನ್ನಪ್ಪನೇ ವೈದ್ಯ. ಏನು ವೈದ್ಯ? ವೆಟರ್ನರಿ ವೈದ್ಯ. ನನ್ನಪ್ಪ ಒಂದು ಮೋಟರ್ ಸೈಕಲ್ ಇಟ್ಕೊಂಡಿದ್ದ. ಸೈಕಲ್ ತುಳ್ಕೊಂಡು ಹೋಗೋರು ಸುತ್ತು ಹತ್ತೂರಿಗೆ. ಯಾವುದೇ ಕುರಿ ದನಗಳಿಗೆ ಕಾಯಿಲೆ ಬಂದರೆ ನನ್ನಪ್ಪ ಅದನ್ನು ಸ್ಪೆಷಲಿಸ್ಟ್ ಫ್ರೀ ಮಾಡೋ. ಎಲ್ಲೆಲ್ಲೋ ಕಾಡಿಗೆ ದಿನ್ನೆಗೆ ಹೋಗಿ ಗಿಡ ಮುಟ್ಟಿಕೊಂಡು ಕರ್ಕೊಂಬಂದು ತಗೊಂಬಂದು ಅದನ್ನು ಔಷಧಿ ಮಾಡಿ ಕೊಡೋ. ನನ್ನಪ್ಪ ವರ್ಷಕ್ಕೊಂದ್ಸಾರಿ ನಮ್ಮ ಮನೆ ಮುಂದೆ ಎಲ್ಲ ಸುತ್ತು ಹತ್ತೂರಿನ ಗೋರಿಗಳಿಗೆ ಲಾಳ ಹೊಡೆಯೋರು. ನನ್ನಪ್ಪ ಫೇಮಸ್ ಈಗ ಲಾಳ ಹೊಡೆಯೋರು. ಯಾಕಂದರೆ ದುಡಿಯುವ ಓರಿಯ ಕಾಲು ಹಾಳಾಗಬಾರ್ದು ಅಂತ ಲಾಳ ಹೊಡೆಯೋರು. ನಾವು ಚಿಕ್ಕಡವ್ರೆ ನೋಡಿ. ಆಮೇಲೆ ನೋಡಿ, ಹಳ್ಳಿಗಳ ಕಡೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಓರಿಗಳಿಗೆ ಅಂದರೆ ಒಂದು ಕರುವಿಗೆ ಬೀಜನ ಹೊಡೆದ್ರೆ ಅದು ಓರಿ ಆಗುತ್ತೆ ಅಂತ. ಇಲ್ಲದ್ರೆ ಅದು ಬಸವನ ಥರ ಎಲ್ಲ ಕಡೆ ಪೋಲಿ ತಿರ್ಕೊಂಡು ಆಯ್ಕೊಂಡಿರುತ್ತೆ. ಸೊ ಎಲ್ಲ ಓರಿಗಳಿಗೆ, ಟಗರುಗಳಿಗೆ, ಓತಗಳಿಗೆ ನನ್ನಪ್ಪ ಬೀಜ ಹೊಡೆಯೋದು. ಅದೇ ಒಂದು ಕಲೆ, ಅದೇ ಒಂದು ಬಿತ್ತಿಯೇ. ಹಂದಿಗೆ ಬೀಜ ಹೊಡೆಯಕ್ಕೆ ಆಗ್ತಿರಲಿಲ್ಲ. ಕುಯ್ದು ಬೀಜನ ತೆಕ್ಕೊಂಡು ಅದ್ರೊಳಗೆ ಬೂದಿ ಹಾಕಿ ಹೊಲಿಗೆ ಹಾಕ್ಕೊಡು. ಆ ಬೀಜದ ಮಕ್ಕಳಿಗೆ ಸುಟ್ಕೊಡು. ನಮ್ಮ ಗೌಡ ಮಕ್ಕಳಿಗೆ ಇವೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ನನ್ನಪ್ಪ ಎಲ್ಲ ವಿದ್ಯಾ ಪಾರಂಗತ. ಅಂದರೆ ನೇಗಿಲು ಮಾಡೋರು, ಏನೂ ಕೊಂಡ್ಕೊಳ್ತಾ ಇರಲ್ಲ. ನಮ್ಮ ಮನೆಯ ಗಾಡಿ, ನಮ್ಮ ಮನೆಯ ಏಡಿ, ಪ್ರತಿಯೊಂದು ನನ್ನಪ್ಪ ಕಾರ್ಪೆಂಟರು. ನನ್ನ ಒಂದು ಅಂಗಡಿ ಕಟ್ಟಿಸಲಿಲ್ಲ.
ದೊಡ್ಡಬಳ್ಳಾಪುರದಲ್ಲಿ ಆಗಿನ ಕಾಲದಲ್ಲಿ ಹಳ್ಳಿಯವ್ರು ಹೋಗಿ ದೊಡ್ಡಬಳ್ಳಾಪುರದಾಗ ಅಂಗಡಿ ಕಟ್ಟೋದು ಅಂದ್ರೆ ಗ್ರೇಟ್. ನನ್ನಮ್ಮನೆ ಚೇರ್ಮನ್ ಕಲ್ಸ್ಕೊಡೋದು, ನನ್ನಪ್ಪನೇ ಗೋಡೆ ಕಟ್ಟಿದ್ದು, ನನ್ನಪ್ಪನೇ ಕಡಪಾಕಲ್ಲಿ ತಗೊಂಡ್ಬಂದು ಗಾಡಿ ಕಟ್ಕೊಂಡು ಹೋಗಿ ಕಡಪಾಗ ಹೋಗಿ ನನ್ನ ಅಣ್ಣನ ಕುಡ್ರಿಸ್ಕೊಂಡೋಗಿ ಕಡಪಾಕಲ್ಲಿ ಇಷ್ಟೆಲ್ಲ ನಿಮ್ಗೆ ಆಶ್ಚರ್ಯ ಆಗೋದು, ಇಷ್ಟೆಲ್ಲ ಕಟ್ಟುಗಳಿರ್ತಾವಂತ ನನಗದು ಹೆಮ್ಮೆ ಅನ್ನಿಸ್ತದೆ. ನನ್ನಪ್ಪನ ಕಷ್ಟ 108. ಅದರೊಳಗೆ ಒಂದು ಕೆಲವು ನನಗೆ ಜೀವನದಲ್ಲಿ ಹಿಂಗೆ ನಿದರ್ಶನ ಅಂದ್ರೆ, ನನ್ನಪ್ಪ ಒಂದು ಮಾತಿರೋಳು, ಸಂಪಾದನೆ ಮಾಡೋದೀಗ ಅಂದ್ರೆ ದುಂದು ವೆಚ್ಚ ಮಾಡಬೇಡ. ಅದ್ರೊಳಗಾಗಿ ಒಂದಂತೂ ಇನ್ಸಿಡೆಂಟ್ಸ್, ನನ್ನ ತಾಯಿಯ ತಮ್ಮ ನಿಂಗಪ್ಪ ಅಂತ, ನಿಂಗಪ್ಪ ಸ್ವಲ್ಪನ ರೀಚ್ ಇದ್ರು, ನಮ್ಗಿದ್ರು ಇದ್ರು. ನಿಂಗಪ್ಪ ನನ್ನಪ್ಪನ್ನ ಹಿಂದೂಪುರ ಕಡೆ ಕರ್ಕೊಂಡು ಹೋಗ್ತಾರೆ. ಮಾಮ ನನ್ಗೊಂದು ಎಮ್ಮೆ ಕೊಡಿಸು. ಆಗಿನ ಕಾಲದಲ್ಲಿ ಒಂದೊಂದು ಹಸು ಅಥವಾ ಎಮ್ಮೆ ಸಾಕೋರು, ಗುಡ್ ಹಸು ಅನ್ನೋರು. ಆ ಕರೆದ ಹಾಲು ಅವ್ರ ಮನೆಗೆ ಅಷ್ಟೇ ಆಗೋದು. ಆ ಎಮ್ಮೆನ ಹೊಡ್ಕೊಂಬರೋವಾಗ ಅದು ಪ್ರೆಗ್ನೆಂಟ್ ಇರುತ್ತೆ, ಕರ ಹಾಕುತ್ತೆ. ಆಗ ನಮ್ ನಿಂಗಪ್ಪ ಅಮ್ಮ ಹೇಳ್ತಾರೆ, ಸಾವುಕಾರ ಅಲ್ಲ ಸ್ವಲ್ಪ, ಮಾಮ ಯಾರನ್ನ ಒಂದು 5 ರೂಪಾಯಿ ಕೊಟ್ರೆ ಇದನ್ನ ಒತ್ಕೊಂಡ್ಬರ್ತಾರೆ ಮಕ್ಳು ಊರವರೆಗೂ ಅಂತ. ಅದು ನನ್ನಪ್ಪ ಹೇಳ್ತಾರೆ, ಇದನ್ನು ನನಗೆ ಹೇಳಿದ್ರು, ಅಂಜಿ ನಾನು ನಿಮ್ಮ ಮಾಮನಿಗೆ ಹೇಳಿದೆ, ನಿಂಗಪ್ಪ ಅವ್ನಿಗೆ 5 ರೂಪಾಯಿ ಕೊಡೋದು ಬಂದು ನನಗೆ 3 ರೂಪಾಯಿ ಕೊಡು, ನಾನೇ ಒತ್ಕೊಂಡ್ಬರ್ತೀನಿ. ಆ 3 ರೂಪಾಯಿ ನನ್ನ ಮಗನಿಗೆ ಒಂದು ಶರ್ಟ್ ಹೊಸ್ತಿ ಅಂತ. ನೋಡ್ರಿ, ಆಗಿನ ಕಾಲದಲ್ಲಿ ದುಡ್ಡು ಇಲ್ದಿದ್ರು ಕೂಡ ಮಕ್ಕಳ ಮೇಲೆ ಪ್ರೀತಿ ಅಭಿಮಾನ, ಅದು ಬಹಳ ಖುಷಿ ಏನ್ ಗೊತ್ತಾ. ನನ್ನಪ್ಪ ಬೀಡಿ ಸೇದ್ರು, ನನಗೆ ಅಂಜನೇಯ 5 ಪೈಸೆ ಕೊಡು, ಶರ್ಟ್ ಅಂಗಡಿಗೆ ಹೋಗಿ ಬಿಜಿತ್ ಬಂಬ. ನನ್ನಪ್ಪ ಒಂದು ಬೀಡಿನ 3 ಸಾರಿ ಸೇದ್ಬಿಟ್ಟು ಅದನ್ನ ಒತ್ಸೆ ಹಂಗೆ ಜೋಬ್ರಾಗಿ ಕೊಡೋರು. 3 ಬೀಡಿನ ಹಚ್ಚಿ ತಿರುಗಿಸಿದವರು 33. ಅಂದ್ರೆ ಅಷ್ಟು ಕನ್ಸರ್ವೇಟಿವ್, ದುಡ್ಡೇ ಖರ್ಚು ಮಾಡ್ತಿಲ್ಲ. ನನಗೆ ಯಾಕೆ ಖುಷಿ ಅಂದ್ರೆ, ನನ್ನಪ್ಪ ಬೀಡಿ ತರಕ್ಕೆ ಹೋದಾಗೆಲ್ಲ ಆ ಶೆಟ್ರ್, ನಾರಾಯಣ್ ಶೆಟ್ರ್ ತುಂಬಾ ಒಳ್ಳೆ ಮನುಷ್ಯ. ಸಾನಿ ಅಂದ್ರೆ ಇಷ್ಟು ಕಳ್ಳಕೊಪ್ಪ ಹಾಕೋರು. ನನ್ನ ಅಪ್ಪನಿಗೆ ಬೀಡಿ, ನನಗೆ ಪುಕ್ಕಟೆ ಕಣ್ಣೆತ್ಕೊ. ಇದು ನನ್ನಪ್ಪ ಯಾವತ್ತೂ ಕೂಡ ನನಗೇನ ಅಪ್ಪ ಯಾವ ಬೀಡಿ ಕಳಿಸ್ತಾನೋ ಅಂದೆ. ಬಟ್ ನನಗೆ ಇನ್ನೂ ನೆನಪಿದೆ, ದುಡ್ಡಿನ ಬಗ್ಗೆ ಎಷ್ಟು ಮಹತ್ವ ಕೊಡೋರು ಅಂದ್ರೆ, ನಮ್ಮ ಕೈಗೆ ಇದು ಮಂಗಳಾರತಿ ಹಾಕಾಗಿ ದುಡ್ಡು ಕೊಡ್ತೀವಿ. ಮಗನೇ ನೀನೇ 5 ಪೈಸೆ ಕಳೆಪಕ್ಕ ತಗೊತೀನೋ, ತಿರ್ಗಿ ಹಾಕ್ಬೇಡ ಅಂದ್ರೆ ಬೇಡ. ಅದ್ರ ಬಗ್ಗೆ ಬಾಡಿ ಇದ್ದಿತ್ತು. ತಿರುಪತಿಗೆ ಚಿಕ್ಕ ವಯಸ್ಸಿನಲ್ಲಿ ಟೂರ್ಗಳು ಹೋಗೋರು ನಮ್ಮ ಊರುಗಳಿಂದ ಬಸ್ ಮಾಡಿ. ನಾವು ಹುಡುಗರನ್ನ ದುಡ್ಡು ಕೊಡ್ತಿರ್ಲಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸೀಟ್ ಕೆಳಗಡೆ ತೂರ್ಸೋದು. ಇನ್ಫ್ಯಾಕ್ಟ್ ನಾವು ಆಗಿನ ಕಾಲ ತಿರುಪತಿಗೆ ಹೋಗ್ಬೇಕಾದ್ರೆ ಹೆಂಗೆ ಅಂದ್ರೆ, ಇದು ಕಣಗೆ ಹಾಕಿರೋ ಕುಡಿಕೆ, ಆ ದುಡ್ಡನ್ನ ಯಾರೋ ಹೇಳಿದ್ರಂತೆ, ಹೋಗೋಗೆ ಅದನ್ನ ನೀನೇ ಖರ್ಚು ಮಾಡ್ಕೊಂಡು ಹೋಗ್ಬೋದು, ದೇವ್ರ ಗುಂಡಿಗೆ ಹಾಕ್ಬ. ಅದನ್ನ ಮಾಡೋದು ನನ್ನಪ್ಪ. ನಮ್ಗೆಲ್ಲ ದಾರಿ ಹೋಗಿ ಏನನ್ನ ಕೊಡ್ಸೋ, ದೇವ್ರ ಉಂಡಿ ದುಡ್ಡು ಅಲ್ಲಿ ಹಾಕೋದು ಬಂದು ನನ್ನ ಮಗನ ಹೊಟ್ಟೆ ಹೊಳ್ತು. ಇಂಥ ತಿಳುವಳಿಕೆ ನಮ್ಗೆ ಭಾಳ ಅನ್ಸು ಎಲ್ಲೋ ಒಂದು ಕಡೆ ಭಾಳ ಖುಷಿ ಅನ್ಸು. ನಮ್ಮ ಮನೆ ಆಸ್ತಿ ಭಾಗ ಮಾಡ್ತಾರೆ. ನಾನು ಹೇಳ್ತೀನಿ ನನ್ನ ಅಪ್ಪನಿಗೆ, ಅಪ್ಪ ನಾನಿರೋ ಮಕ್ಕಳಲ್ಲಿ ನಾನು ಚೆನ್ನಾಗಿಟ್ಟಿರೋದು, ನನಗೇನು ಬೇಡ, ಎಲ್ರಿಗೂ ಹಂಚ್ಕೋಬೋದು. ನನ್ನ ಅಪ್ಪ ಕೇಳೋದು, ಇಲ್ಲ ಮಗನೇ, ನನ್ನ ಹೆಸರನ್ನು ಇರೋದನ್ನ ನೀಕೊಂದು ಪಾರ್ಟ್ ಕೊಡಬೇಕು ಅಂತ ನನ್ನಪ್ಪ ಎಲ್ಲ ಬೆಳೆಯೋದು, ನೀರು ಇರೋದನ್ನೆಲ್ಲ ಅವ್ರಿಗೆ ಕೊಡ್ತಾರೆ. ನನಗೆ ನುರುಚು ಮಟ್ಟು ಅಂತ ಅಂದ್ರೆ ಏನು ಬೆಳೆಯದ 1 ಕಾಲ ಎಕರೆ, ಅದನ್ನ ಹಂಚಿ ಅವ್ರಿಗೆ ಬೆಳೆ ಬೆಳ್ಕೊಂಡು ಸಾವುಕಾರ. ನನ್ನ ಹೆಸರನ್ನು ನೀನು ತಗೋಂತ ವಸು ಡೇ ಅಂತ ಇದೆ, ನನ್ನ ಹಬ್ಬ 500 ರೂಪಾಯಿ ತೊಗೊಂಡಿದ್ರಂತೆ ಆ ಕಾಲದಲ್ಲಿ. ಅದನ್ನ ಬರ್ಕೊಡ್ತಾರೆ. ಇವತ್ತು ಅದು 5 ಕೋಟಿ ಆಗುತ್ತೆ, ಯಾಕಂದ್ರೆ ಏರ್ಪೋರ್ಟ್ಗೆ 15 ಕಿಲೋಮೀಟರ್. ನನ್ನಪ್ಪ ಓರಿಗಳ ದಂಡಾಡಿ ಅಂದ್ರೆ ಓರಿಗಳು ಕೊಡಿಸೋದು ಒಳ್ಳೇದು. ಚುಂಚನಕಟ್ಟೆ ಪರಿಷೆಗೆ ಹೋಗಿ ಓರಿನ ಕೊಂಡ್ಕೊಂಡು ನಡ್ಸ್ಕೊಂಬರು. ಅವ್ರು ಬತ್ತ ದಾರಿಯಲ್ಲಿ ಕಾಡುಗಳಲ್ಲಿ ಹೆಂಗೆ ಪ್ರಾಣಿಗಳು ಹಿಂದೆ ಬೀಳೋವು, ಹೆಂಗೆ ತಪ್ಪಿಸ್ಕೊಂಡು ಬೆಂಕಿ ಹಚ್ಕೊಂಡು ಬರೀವಿ, ಪಂಜೆಚ್ಕೊಂಡು ಅವೆಲ್ಲ ಹೇಳು. ಅಂಡ್ ಪ್ರತಿ ದಾರಿಯಲ್ಲೂ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಲ್ಲರೂ ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಅಲ್ಲ ಪ್ರೀತಿನೂ ನನ್ನ ಅಪ್ಪ ಎಲ್ಲೂ 1 ಪೈಸೆ ಖರ್ಚು ಮಾಡ್ದಿರಾ ಪ್ರತಿ ಹಳ್ಳಿಗಳಲ್ಲಿ ಓರಿ ಕಟ್ಟಾಕಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ 4 ಕಥೆ ಹೇಳಿ ಅಲ್ಲೇ ಫ್ರೀ ಉದ್ದು ಓರಿಗಳಿಗೆ ಹುಲ್ಲು ಹಾಕ್ಸ್ಕೊಂಡು ಹೊಡ್ಕೊಂಡ್ಬರೋ ಅಂತ ಅಪ್ಪ. ಅದಕ್ಕೆ ಮಾತಿಗೆ ಬಹಳ ಬೆಲೆ, ಬಹಳ ಗೌರವ. ಇವೆಲ್ಲ ನನ್ನಪ್ಪ ಹೇಳಿದ ಎಕ್ಸಾಂಪಲ್ಗಳು. ನನ್ನ ತಂದೆ ಬಗ್ಗೆ ಯಾಕಿಷ್ಟು ಅಭಿಮಾನ ಅಂದ್ರೆ, 1979ರಲ್ಲಿ ನನ್ನ MBBS ಡಿಗ್ರಿ ಸಿಗುತ್ತೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ, ಫ್ರೀ ಎಜುಕೇಶನ್. ನನ್ನನ್ನು ಹಾಸ್ಟೆಲಿಗೆ ಸೇರ್ಬೇಕಾದ್ರೆ ನನ್ನಪ್ಪನ ಕಷ್ಟ ಆಮೇಲೆ ಹೇಳ್ತೀನಿ, ಇದು ಅಭಿಮಾನದ ಮಾತು, ಅದಕ್ಕೆ ಮೊದಲೇ ಹೇಳ್ಬಿಡ್ತೀನಿ. ನಾನು ಬರ್ತೀನಿ ದೊಡ್ಡಬಳ್ಳಾಪುರದಲ್ಲಿ, ಟ್ರೈನ್ ಇಳಿತೀನಿ, ಆಗೆಲ್ಲ 9 ರೂಪಾಯಿ 80 ಪೈಸೆ ಒಂದು ಟಿಕೆಟ್, ಬಳ್ಳಾರಿ ಟು ದೊಡ್ಡಬಳ್ಳಾಪುರ. ಅಲ್ಲಿಂದ ನೋಡ್ತೀನಿ ಒಂದು ಹುಡುಗರ ಸಿಗ್ತಾನೆ, ಅಣಿಯ ಈಗ ಬಂದ್ರಾತ ತಮ್ಮ ಅಂತ. ಒಂದು ಸೈಕಲ್ನ ಕರ್ಕೊಂಡು ಹೋಗ್ತಾನೆ. ಮನೆ ಹತ್ರ ಹೋಗ್ತೀನಿ, ಕೈನ ಶೂಟ್ ಕೇಸ್ ಇದೆ. ನನಗೆ ಹೆಮ್ಮೆ, ಯಾಕಂದರೆ
ಸುತ್ತು 10 ನಾನೇ ಮೊದಲನೇ MBBS ಡಾಕ್ಟರ್. ನಾನು ಹೋಗ್ತಾರೆ ನನ್ನಮ್ಮ ನಾನು ನೋಡಿ ಮುಸ್ರೆ ತೊಳಿತಿರ್ತಾಳೆ ನನ್ನಮ್ಮ ಅಡಿಗೆ ಮಾಡಿ ರೆಡಿ ಮಾಡಲಿಕ್ಕೆ. ಅಯ್ಯೋ ಮಗನೇ, ಹತ್ತೂರದಿಂದ ಬಂದ್ವಿ, ಇರೋ ಮಗನೇ ಟೀ ಕೊಡ್ತೀನಿ ಅಂತ. ನಾನು ಶೂಟ್ ಕೇಸ್ ಅಲ್ಲಿ ಹಿಡಿತೀನಿ, ಶೂಟ್ ಕೇಸ್ ತೆಗಿತೀನಿ. ನಾನು ಡಿಗ್ರಿ ಮೊದಲೆಲ್ಲ ಗ್ರಾಜ್ಯುಯೇಷನ್ ಡೇ, ಈಗೆಲ್ಲ ಮಕ್ಕಳಿಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಗ್ರಾಜ್ಯುಯೇಷನ್ ಮಾಡಿ ನಮ್ಮ MBBS ಆದರೂ ಡೇ ಅಂತ ಇರಲಿಲ್ಲ. ಆಗ ಇರಮ್ಮ ಆ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಹಿಂಗೆ ಹಿಡ್ಕೊತೀನಿ. ನನ್ನ ಅಮ್ಮನಿಗೆ ಏನು ಅಂತ ಗೊತ್ತೇ ಆಗಲ್ಲ. ನನ್ನಮ್ಮ ಓದೇ ಈಗ ಪಾಪ ಅವ್ರಪ್ಪ ಅವ್ರ ತಾತನ ಆ ಕಾಲದಾಗ ಯಾರು ಓದಿಸ್ತಿಲ್ಲ. ನನ್ನ ಮನಸ್ಸಿಗೆ ಒಂಥರ ಆಯ್ತು. ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನಪ್ಪ ಇದೇ ಗೊತ್ತಾ ಕಂಡು ಹಿಡಿತೇನೆ ಅಂತ. ಅಮ್ಮ ಅಪ್ಪ ಹೇಳಮ್ಮ ಮಗನೇ, ಕಾನೆ ಗದ್ದೆಯವರು ಕಳೆಕಿರ್ತಾವ ಮಗನೇ, ನಾನು ಆಳ್ಗಳಿದ್ದಾರೆ ಅವ್ರಿಗೆಲ್ಲ ಊಟ ರೆಡಿ ಮಾಡ್ತೀನಿ. ಏನಮ್ಮ ನನಗೆ ಹೀಗಿತ್ತು ನನ್ನಪ್ಪ ನನ್ನ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ರಿಷಿಯೇಟ್ ಮಾಡಿ ನಾನು ಬೆನ್ ತಟ್ಟಬೇಕು ಅನ್ನೋ ಆಸೆಯಿಂದ ಹೋಗ್ತೀನಿ. ಅದೇ ಕಾನೆ ಗದ್ದೆಯವರು ನಮ್ಮ ಕೆರೆ ಇದ್ದಿದ್ದು. ನಾವೆಲ್ಲ ಚಿಕ್ಕ ಹುಡುಗರ ಅದಕ್ಕೆ ನಾನು MBBS ಹೋಗೋದಕ್ಕೆ ಮೊದಲು ನಾನೇ ಏಡಿಕಾಯಿ ಹಿಡಿದಿದ್ದೀನಿ, ಮೀನು ಇಟ್ಟಿದ್ದೀನಿ, ಕಳೆ ಕಿತ್ತಿದ್ದೀನಿ. ಹೋಗಿ ನನ್ನಪ್ಪ ಬದಿನಿ ನಾನು ನಿಂತಟ್ಟನೆ ನನ್ನಪ್ಪ ಹಿಂಗೆ ಕಣ್ಣೆತ್ತಿ ನೋಡ್ತಾರೆ. ಆಳುಗಳಿಗೆಲ್ಲ ಹೇಳ್ತಾರೆ ನನ್ನ ಮಗ ಬಂದಾನೆ ಡಾಕ್ಟರ್ ಆಂಜನೇಯ ಅಂತ. ನಾನು ನನ್ನ ಬೆನ್ನಿಂದಗಡೆ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೆ. ಟಕ್ ಅಂತ ನನ್ನಪ್ಪ ನೋಡಿದ ತಕ್ಷಣ ಹಿಂಗೆ ಮುಂದೆ ಹೇಳಿದೆ, ನೀವು ನನ್ನ ಮಾತನ್ನು ನಂಬಬೇಕು, ನನ್ನಪ್ಪನಿಗೆ ಈಗ ನನ್ನ ಮಗ ಗ್ರ್ಯಾಜುಯೇಟ್ ಆಗಿದ್ದಾನೆ ಅಂದರೆ ಡಿಗ್ರಿ ತೊಗೊಂಡವನಿರ್ತ ಗೊತ್ತಾಗಿತ್ತೆ. ನಾನೇ ಬುರ್ಜಿಯ ಕೈನಲ್ಲಿ ಎಂತೂ ಬಂದು ನನ್ನನ್ನು ತಪ್ಪಿಕೊಂಡು ನನಗೆ ಕೊಟ್ಟಂಥ ಮುತ್ತನ್ನು ನಾನು ಜೀವನದಲ್ಲೇ ಮರೆಯಲ್ಲ. ಅದನ್ನು ನಿದರ್ಶನ ಹೇಳ್ತೀನಿ, ಮಕ್ಕಳೆಲ್ಲ ಚಪ್ಪಾಳೆ ಹೊಡಿತಾರೆ. ಅಪ್ಪ ಅಂದರೆ ಇದು ನನ್ನಪ್ಪ ಕೊಟ್ಟ ಮುತ್ತನ್ನು 71 ವರ್ಷ ಆಗ್ತು, ಇವತ್ತಿಗೂ ಮರೆಯಲ್ಲ. ದಟ್ ಈಸ್ ಪಾತ್. ನಾವೆಲ್ಲ ರೈತರ ಮಕ್ಕಳು. ನಾನು ದೊಡ್ಡಬಳ್ಳಾಪುರದ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ 10th ಓದಿದೆ. ಇಡೀ ತಾಲೂಕಿಗೆ 5 ಜನ ಫಸ್ಟ್ ಕ್ಲಾಸ್, ಅದರ IAS ಫಸ್ಟ್ ಕ್ಲಾಸ್ ನಂತೆ. ನನ್ನ ಅಣ್ಣ ಮುನಿಕೃಷ್ಣಯ್ಯ TCH ಮೇಷ್ಟ್ರು ಅಂಜಿ ನೀನು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಸೇರು. ನನ್ನ ಕಾಲದಲ್ಲಿ ನ್ಯಾಷನಲ್ ಕಾಲೇಜ್ ಸೇರಿದವರು ಇಲ್ಲ ಡಾಕ್ಟರ್ ಆಗ್ತಾನೆ, ಇಲ್ಲಿ ಇಂಜಿನಿಯರ್ ಆಗ್ತಾನೆ ಅನ್ನೋ ಪ್ರತೀತಿ ಇತ್ತು. ಇನ್ನು ಅಲ್ಲೇ ಸೇರ್ಕೊ, ಇಲ್ಲಿ ಇದು ಮಾಡ, ನನಗೆ ತಿಂಗಳಿಗೆ 110 ರೂಪಾಯಿ ಸಂಬಳ ಬರುತ್ತೆ, ಇಲ್ಲಿ 10 ರೂಪಾಯಿ ಕೊಡ್ತೀನಿ ನಾನು, ಸೇರ್ಕೊ ಅಂತ ನನ್ನ ಅಣ್ಣ ಸೇರ್ತು. ಅದಕ್ಕೆ ನನ್ನ ಅಣ್ಣನ ಯಾವತ್ತೂ ನಾನು ನೆನೆಸ್ಕೊತೀನಿ. ನಾನು ಸೇರ್ಕೊಂಡಾಗ ಬೆಂಗಳೂರಿಗೆ ಬರ್ತೀನಿ. ಹಳ್ಳಿ ರೈತರ ಮಕ್ಕಳು ಎಲ್ಲಿರ್ಬೇಕು ಗೊತ್ತಿಲ್ಲ, ಸೀಟಂತೂ ಕೊಡ್ತಾರೆ. ನರಸಿಂಹಯ್ಯನವರು ನನಗೆ ಹೆಮ್ಮೆ, ಹಳ್ಳಿ ಹುಡುಗ ನೀನು, ಇದೇ ಇಟ್ಟಿದ್ದೆ ನಾನು, ಸೀಟ್ ಕೊಡ್ತಾರೆ. ಆದರೆ ಇರೋದಿಲ್ಲ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ. ಪುಣ್ಯಾತ್ಮರು ಹೇಳ್ತಾರೆ, ಬನ್ನಿ ಶೇಷಮ್ಮ ಆಡ್ತಿಲಂತ ಮೆಜೆಸ್ಟಿಕ್ನಲ್ಲಿ, ಮೆಜೆಸ್ಟಿಕ್ ಥಿಯೇಟ್ರ್ ಎದುರುಗಡೆ ಶಿವರಾಮ್ ರಾಶಿಯವರ ಕ್ಲಿನಿಕ್ ಎದುರುಗಡೆ ಒಂದು ಹಾಸ್ಟೆಲ್ ಇತ್ತು. ನನಗೆ ಅಲ್ಲಿ ಸೇರ್ಕೋತೀನಿ. ನಾನು ಅಲ್ಲಿ ಸೇರ್ಕೊಂಡಾಗ ಅದ್ರಿಗೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, BCM ಸರ್ಟಿಫಿಕೇಟ್ ಅಂತ. ಬಂದು ನನ್ನ ಅಪ್ಪನಿಗೆ ಹೇಳ್ತೀನಿ, ನನ್ನ ಅಣ್ಣ ತಂದು ಸೇರಿಸಿರ್ತಾನೆ, ಅಪ್ಪ ಹಿಂಗೆ ಬೇಕಂತೆ ಅಂತ. ನನ್ನಪ್ಪ ಸೀದಾ ಅರಳ್ಪಳಿಗೆ ಹೋಗ್ತಾರೆ. ಅರಳ್ಪಳಿಗೆ ಚೇರ್ಮನ್ರಿಗೆ ಆಗಿದ್ದು ರಾಜಕೀಯ ವ್ಯಕ್ತಿಗಳಾದ್ರೆ ಬೇಡ್ಪತ್ತೆ ನನ್ನ ಮಗನಿಗೆ ಬಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವತ್ತು ಇಡೀ ದಿನ ಸೌದೆ ಓಡಿಸ್ತಾರೆ. ಅಂದರೆ ಕೊಡ್ತೀನಿ ಸಾಯಂಕಾಲ ದುಡ್ಡು ಕೊಡು, ಹಾಗೆ ತೀಸಿಲ್ಲ ಏನಿಲ್ಲ, ಇದು ಮಾಡಲಿ. ನನ್ನ ಅಪ್ಪ ಖುಷಿಯಿಂದ ಎಲ್ಲ ಹೊಡೆದಾಕ್ತಿ. ಸಂಜೆ ನನ್ನ ಅಪ್ಪನಿಗೆ ಬರ್ಕೊಡ್ತಾರೆ ಕೈನಲ್ಲಿ ಸರ್ಟಿಫಿಕೇಟ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನಪ್ಪ ಸೈಕಲಾಗಿ ಹೋಗಿರ್ತಾನೆ. ಆಗ ಮಾರ್ಚ್ ಸುಮಾರು ಹೊಲವು ಕಾಲ, ಹಳ್ಳಿಗಳ ಕಡೆ ಪ್ಯಾಟೆ ಗೊಬ್ಬರ ಹೊಡೆದಿರ್ತಾರೆ. ನನ್ನಪ್ಪ ಅದನ್ನು ಜೋಬ್ನಲ್ಲಿ ಇಟ್ಕೊಂಡು ಸೈಕಲ್ ತುಳ್ಕೊಂಡು ಸಾಯಂಕಾಲ 5:30-6 ಗಂಟೆಗೆ ಬರ್ತಾನೆ. ನಾನು ಆಲ್ರೆಡಿ ಅಲ್ಲಿಂದ ಬಂದಿದ್ದೀನಿ, ನನ್ನ ಅಪ್ಪ ಈಗ ತಂದ್ಕೊಡ್ತಾನೆ ಅಂತ ಕಾಯ್ತಾ ಇದ್ದೀನಿ. ಬಂದು ಗಾಡಿ ಹಿಡಿದು ಮಖ ಒರೆಸ್ಕೊಂಡು ಬಂದು ಕೈ ಹಾಕ್ತಾನೆ, ಸರ್ಟಿಫಿಕೇಟೇ ಇಲ್ಲ. ದಾರಿಯಲ್ಲೆಲ್ಲೋ ಬಿತ್ತೋಗಿದೆ. ನನ್ನ ಅಪ್ಪನಿಗೆ ಜೀವ ಹೋದಂಗೆ ಆಗ್ತಿತ್ತು. ನಾನು ಕಷ್ಟಪಡ್ತಾನೆ ಅಂತ. ನನ್ನಪ್ಪ ಎಂಥ ಬುದ್ಧಿವಂತ ಅಂದರೆ, ನೆಕ್ತೆ ಮಗನೇ ಎದುರುಪಗಡ, ನಾಳೆ ನೀವು ತಂದ್ಕೊಡ್ತೀನಿ ಅಂತ ಬೆಳಗಿನ ಜಾವ ನಡ್ಕೊಂಡು ಹೋಗ್ತಾನೆ ನನ್ನಪ್ಪ. ಬರೋವಾಗ ಗಾಳಿ ಡೈರೆಕ್ಷನ್ ಹೆಂಗಿತ್ತು ಹಿಂಗೆ ಬಿಸ್ತಾ ಇತ್ತಲ್ಲ, ನನ್ನಪ್ಪ ದಾರಿ ಬಿಟ್ಟುಬಿಡ್ತಾನೆ ಹೊಲದಲ್ಲಿ. ಅಲ್ಲಿಂದ ಹಿಡಿದು ನನ್ನ ಊರಿಂದ ಹಿಡಿದು ದೊಡ್ಡಬಳ್ಳಾಪುರದವರೆಗೂ ನೋಡ್ಕೊಂಡು ಹೋಗ್ತಾನೆ. ಒಂದು ಪೇಪರ್ ಸಿಗುತ್ತೆ, ನನ್ನ ಅಪ್ಪನಿಗೆ ಕನ್ನಡ ಓದೋದು ಬರೋದು ನೋಡ್ತಾನೆ, ಅಲ್ಲ ಅದನ್ನು ಬಿಡೋದು. ಯಾಕಂದರೆ ಪೇಟೆ ಗೋಪುರದಲ್ಲಿ ಹಳೆ ಪೇಪರ್ಗಳಿರೋವು. ಬರ್ತಾ ಬರ್ತಾ ಚಿಕ್ಕತುಮಕೂರು ವಿಲೇಜ್, ಇನ್ನೇನು ದೊಡ್ಡಬಳ್ಳಾಪುರ ಕಚ್ರ, ಅಲ್ಲೊಂದು ಪೇಪರ್ ಸಿಗುತ್ತೆ. ಅದು ನೋಡ್ತಾನೆ, ಪಿಳ್ಳಪ್ಪ ನಮ್ಮ ಚೇರ್ಮನ್ ಕೊಟ್ಟಿರೋದು ಸರ್ಟಿಫಿಕೇಟ್. ಅಲ್ಲಿಂದ ಖುಷಿಯಿಂದ ಬಂದು ನನಗೆ ನನ್ನಪ್ಪ ಪ್ರತಿ ಮಗನೇ ಸಿಕ್ತು ಮಗನೇ, ನನಗೆ ಕಣ್ಣ ನೀರು ಬರ್ತದೆ ನನ್ನ ಅಪ್ಪನ ಎಫರ್ಟ್ ನೋಡುತ್ತಾ. ಸೊ ಅದರಲ್ಲಿ ನನಗೆ ಬಂಡಿ ಶಿವ ಮಾತ್ರದಿ ಫ್ರೀ ಸೀಟ್ ಸಿಗುತ್ತೆ. ಈಗ ಮತ್ತೊಂದು ನನ್ನ ಅಪ್ಪನ
ಈ ಒಂದು ಎಕ್ಸಾಂಪಲ್ ಸಾಕು ಮಕ್ಕಳಿಗೆ ಸ್ಟ್ರೈಕ್ ಆಗೋದು. ಅದಕ್ಕಿಂತ ಮಜಾ ಮಕ್ಕಳ ಮೇಲೆ ಪ್ರೀತಿ ಹೆಂಗಿರುತ್ತೆ. ಚುಚ್ಚುರುಕಟ್ಟೆ ಪರಿಷೆ ಒಳಗೆ ಭತ್ತ ದಾರಿ ಒಳಗೆ ಯಾರಾದರೂ ಮನೆಯೊಳಗೆ ಪಕೋಡ ಅಂತ ಕೊಟ್ರೆ ನನ್ನಪ್ಪ ಅದನ್ನ ತೋಲ್ನ ಕಟ್ಕೊಂಡು ಊರಿಗೂ ತಗೊಂಬಂದು ನನ್ನ ಮಕ್ಕಳಿಗೆ ಕೊಡು. ಅವ್ರಿಗೆ ಸಂತೋಷದೇ ಸಂತೋಷ ಕೊಡು. ಈ ಚಳಿಗಾಲದಲ್ಲಿ ಅವರೆಕಾಯಿ ಕನ್ನೆಕಾಯಿ ಬೇಯಿಸೋ. ಸೊ ನಾವು 7 ಜನ ಮಕ್ಕಳು, 10 ಗುಡ್ಡೆ, ನಮ್ಮ ಅಮ್ಮನಿಗೊಂದು, ನನ್ನ ಅಪ್ಪನಿಗೊಂದು, ನನ್ನ ಅಜ್ಜಿ. ನನ್ನಪ್ಪ ಅದ್ರ ಅರ್ಧ ಗುಡ್ಡೆ ನನಗೆ ತಳ್ಳು. ನನ್ನ ಅಪ್ಪಕ್ಕೆ ಮೊಟ್ಟೆ ಬೇಯಿಸು ನಮ್ಮಮ್ಮ. ಇವು ಅಷ್ಟೇ ನಮಗೆ ನಾನ್ ವೆಜ್. ಅದರೊಳಗಿರೋ ಭಂಡಾರನ ನನ್ನಪ್ಪ ನನಗೆ ಕೊಡು. ಸೊ ನನ್ನಪ್ಪ ಏನೇ ತರಲಿ ಅದರೊಳಗಾಗಿ ಇದು ಕುಯ್ದಾಗ ಮಟನ್ ಮಾಡಿದಾಗ ಕೋಳಿ ಒಳಗೆ ಸ್ಪೆಷಲಿ ಕೋಳಿ ಒಳಗೆ ಗುಂಡಿಗೆಕಾಯಿ ಅಂತ ಇರುತ್ತೆ, ನನ್ನಪ್ಪ ನನಗೆ ಕೊಡೋದು. ಈ ಜೊಮ್ಮೆ ಲಿವರ್ ನನಗೆ ಕೊಡೋದು. ಅಂದ್ರೆ ವಿಶೇಷವಾಗಿ ನನ್ನ ಕಂಡ್ರೆ ಪ್ರೀತಿ. ನನ್ನಪ್ಪ ಯಾಕೆ ಅಷ್ಟು ಇಷ್ಟ ಅಂದ್ರೆ ನನ್ನಪ್ಪ ನೇಗರು ಮಾಡೋರು, ನಮಗೆ ಬುಗುರಿ ಮಾಡ್ಕೊಡೋದು. ನಾವು ಊರಿಗೆ ಕೊಂಡ್ಬರಕ್ಕೆ ಶೆಟ್ರಾಗ್ಲಿ ಒಳಗೆ ಅವಾಗ 5 ಪೈಸೆನೋ ಬೆತ್ತಿಗೆ ಇಟ್ಟಿರಲಿಲ್ಲ, ನನ್ನಪ್ಪನೇ ಮಳೆ ಹೊಡ್ಕೊಡೋದು. ಅದಕ್ಕಿಂತ ಮಜಾ ನಿಮ್ಗೆ ಹೇಳ್ತೀನಿ. ನಾವೆಲ್ಲ ಹುಡುಗರಿದ್ದಾಗೆ ನಾವು ನಾನ್ ವೆಜಿಟೇರಿಯನ್ ಅಂದ್ರೆ ನಾವು ಗೌಡರಾದ್ರೂ ಕೂಡ ಮಾಂಸ ಮಾಡ್ತಿದ್ದು ಮನೆಯಲ್ಲಿ 2 ಸಾರಿ. ಉಗಾದಿ ಹಬ್ಬದ ಮಾರನೇ ದಿನ ಹೊಸ ಕರ್ಣಕ್ಕೂ ಇಲ್ಲ ಆಯುಧ ಪೂಜೆ. ಮಧ್ಯಾಹ್ನ ಮಟನ್ ತಿನ್ಬೇಕು ಅಂದ್ರೆ ನನ್ನಮ್ಮ ಬಾಯಿ ಬದುವಲ್ಲಿ ತಿಳಿತು. ಕೋಳಿಗಳು ನಾಟಿ ಕೋಳಿ ಸಾಕಿರೇವಿ. ಯಾವ್ದಾದ್ರು ಕೋಳಿ ಒಂದು ಕಾಲದಲ್ಲಿ ನಿಂತ್ಕೊಂಡು ತೂಗುಡಿಸ್ತು ಅಂದ್ರೆ ನಮ್ಮ ಅಮ್ಮನಿಗೆ ಗೊತ್ತು ಇದು ಕಾಯಿಲೆ ಬಂದಿದೆ ಸತ್ತೋಗುತ್ತೆ ಅಂತ. ಸಾಯಲಿಕ್ಕೆ ಒಂದು ಕೊಯ್ದು ನಮ್ಗೆಲ್ಲ ಮಕ್ಕಳಿಗೆ. ಒಂದ್ಸಾರಿ ನಾನು ಬೆಂಗಳೂರಿನಲ್ಲಿದ್ದಾಗೆ ಹಂಗಾಗ್ಬಿಟ್ಟಿದೆ. ನನ್ನ ಅಪ್ಪ ಒಂದು ಟಿಫನ್ ಕ್ಯಾರಿಯರ್ನಲ್ಲಿ ಆ ಕೋಳಿ ಮಾಂಸನ ಇಟ್ಕೊಂಡು ನನ್ನ ಮಗನಿಗೆ ಕೊಡ್ಬೇಕು ಅಂತ ನಡ್ಕೊಂಡು ಬಂದೆ. ನನ್ನೂರು ಈ ಬೆಂಗಳೂರಿನಿಂದ ದೊಡ್ಡ ತುಮಕೂರು ಗ್ರಾಮ ಇರೋದು 36 ಕಿಲೋಮೀಟರ್ ಇದೆ. ಒಳಗೂಡಲು ನಮ್ಮ ಊರು ಬಿಟ್ಟು ಅರಕೆರೆ ಬಂದು, ಅರಕೆರೆಯಿಂದ ಬಂದು ಹಂಗೆ ದಾರಿ ಹುಡುಗಿ ನಡ್ಕೊಂಡು ಬಂದು ಹಾಸ್ಟೆಲ್ ಬಂದು, ಮಗನೇ ಕೋಳಿ ಕುಯ್ದಿದ್ಲು ನಿಮ್ಮಮ್ಮ, ನೀನು ಇರಿವಲ್ಲ ತಗೊಂಬಂದ್ವಿ. ಸರ್ ಇಂಥ ಸೇವೆಯನ್ನು ನೆನೆಸ್ಕೊಂಡ್ರೆ ಕಣ್ಣೆ ಅಪ್ಪನ್ನ ನನ್ನ ಜೊತೆಯಲ್ಲೇ ಸಾಕೊಂಡಿದ್ದೆ. ನನ್ನ ಅಪ್ಪನಿಗೆ ಒಂದು ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ನನ್ನ ವಿಜಯನಗರ ನನ್ನ ಹಚ್ಚಿಗೆ ಹೋಗಿತ್ತು. ನನ್ನ ಅಪ್ಪನಿಗೆ ಒಂದು ಡ್ರಿಪ್ ಹಾಕನಾದ್ರೆ ಆಗಲೂ ಕೂಡ ಮಗನೇ ದುಡ್ಡು ಹಾಕೋ ಖರ್ಚು ಮಾಡ್ತೀಯ, ನನ್ನ ಮುರಿ ಕರ್ಕೊಂಡು ಹೋಗ್ಕೊಡು, ವಯಸ್ಸಾಗದೆ ಅಲ್ಲೇ ಕಣ್ಣು ಮುಚ್ಕೋತೀವಿ. ಅದಕ್ಕಿನ್ನ ಇಂಪಾರ್ಟೆಂಟ್ ಈಗ ಹೇಳ್ತೀನಿ. ನಾನು MBBS ಸ್ಟೂಡೆಂಟು, ಫ್ರೀ ಸಿಕ್ಕಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಹಾಗೆಲ್ಲ ಫೋನು ಗೀನು ಟೆಲಿಗ್ರಾಮ್ ಇತ್ತು. ನಮ್ಮೊಂದು ಟೆಲಿಗ್ರಾಮ್ ಬರುತ್ತೆ. ಸೆಕೆಂಡ್ MBBS ನೋಡಿದ್ದೀನಿ. ನಿಮ್ಮ ಅಪ್ಪ ಸೀರಿಯಸ್ಸು ಅಂತ ಅಷ್ಟೇ ಬಾತಿಯಾಗಿ ಬರ್ದಿಲ್ಲ. ನಾನು ಟ್ರೈನ್ ಹಿಡ್ಕೊಂಡು ಬರ್ತೀನಿ, ಮನೆಗೆ ಹೋಗ್ತೀನಿ. ನನ್ನಪ್ಪ ಜ್ವರ ಬಂದು ಮಲಗಿದ್ದಾರೆ. ಹಿಂಗೆ ಕಂಡು ದೀರ್ಘಣ್ಣು ಮಲ್ಗಂಡು ಬಿಡ್ತಾ ಇದ್ದಾರೆ. ಅಪ್ಪ ಕರಿತಾವನೆ ಅವ್ರಪ್ಪನ. ಈ ಜನಗಳಿಗೊಂದು ನಂಬಿಕೆ ಸಾಯೋ ಟೈಮ್ನೊಳಗೆ ಯಾರೋ ಕರೀತಾರೆ. ನಾನು ಅಪ್ಪನ ಮಾತಾಡ್ತಾರೆ, ಗುರ್ತಿಡಿಸಿಲ್ಲ. ನನ್ನ ಅಪ್ಪನ ತಂಗಿ ಯಾವತ್ತೂ ನಮ್ಮ ಮನೆಗೆ ಬರ್ತಿದ್ದೋಳು. ಅವರು ಆ ಹಳ್ಳಿಗಳಲ್ಲೇ ಧಾರೈ ಬಂದ್ರು ಕೂತು ಬಂದು ಅಣ್ಣ ಸತ್ತೋಗ್ತಾನೆ ಅಂತ ಅಳ್ತಾವಳೆ. ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿ ನನ್ನ ಅಪ್ಪನ ಉಳಿಸ್ಬಿಟ್ಟು ಸುತ್ತ ಹತ್ತೂರಿಗೆ ಒಂದು ನಿದರ್ಶನ ಆಗಬೇಕು ಅಂತ ಎತ್ತಿನ ಗಾಡಿಯಲ್ಲಿ ನಾನು ಬಪ್ಪನ್ನ ಹಾಕ್ಕೊಂಡು ರೈಲ್ವೆ ಸ್ಟೇಷನಿಗೆ ಬರ್ತೀನಿ. ರೈಲಿನಲ್ಲಿ ಹಾಕ್ಕೊಂಡು ನನ್ನ ಅಪ್ಪನ್ನ ಬಳ್ಳಾರಿ ಕರ್ಕೊಂಡು ಹೋಗ್ತೀನಿ. ಬಳ್ಳಾರಿ ಒಳಗೊಂದು TB ಸ್ಯಾನಿಟೋರಿಯಂ ಇತ್ತು. ನನ್ನ ಅಪ್ಪನ ಅಡ್ಮಿಟ್ ಮಾಡಿಸ್ತೀನಿ. 2 ತಿಂಗಳು ನನ್ನ ಅಪ್ಪನ ಇಟ್ಕೊಂಡು ನನ್ನ ಅಪ್ಪ ಅಲ್ಲೇ ಪೇಷಂಟು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಗಾಡ್ತಾರೆ, ಇವ್ರ ಅಪ್ಪ ಅಂತ ನೋಡು ಅಂತ. ಅವ್ರನ್ನಪ್ಪ ನನಗೇನು ಚಿಂತೆ, ನನ್ನಪ್ಪ. ಅದರಿಂದ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಅನೇಕ ಮಕ್ಕಳು ತನ್ನ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೋತಾರೆ. ಇದಕ್ಕೂ ಒಂದು ಎಕ್ಸಾಂಪಲ್ ನನ್ನ ಕತೆ ಇದೆ, ಇವಾಗ ಬೇಡ. ನಾನು ಇಟ್ಕೊಂಡ ಮೇಲೆ ನನ್ನಪ್ಪ ಚೆನ್ನಾಗಿ ಆಗ್ತಾನೆ. ನನ್ನ ಅಪ್ಪನ ಕರ್ಕೊಂಡು ಟ್ರೈನಾಗ ಬರ್ತೀನಿ, ದೊಡ್ಡಬಳ್ಳಾಪುರ ಇಳಿತೀನಿ. ನನ್ನ ಅಪ್ಪನ ಒಂದೇ ಆಸೆ, ಮಗನೇ ಇಲ್ಲಿಂದ ಗಾಡಿ ಗೀಡಿ ಮಾಡಬೇಡ, ನಡ್ಕೊಂಡು ನಮ್ಮೂರಿಂದ ಹೋಗ್ಬೇಕಾದ್ರೆ ದೊಂಬರಳ್ಳಿ ಇದೆ, ಪಚ್ಚಳ್ಳಿ ಇದೆ, ಹೊಸಳ್ಳಿ ಇದೆ, ಎಲ್ಲ ಊರುಗಳಲ್ಲೂ ನನ್ನ ಮಗ ನನ್ನ ಜೀವ ಉಳಿಸ್ತಾ ಅಂತ ಹೇಳ್ಕೊಂಡು ಹೋಗ್ತೀನಿ. ಮಗನೇ ನೀನು ಬೇಕಾದ್ರೆ ಬಸ್ನಾಗ ಬಾ, ನಾನು ಇಲ್ಲಿ ನಡೆಯಪ್ಪ, ನನ್ನ ಮಗ ನನ್ನ ಜೀವ ಉಳಿಸ್ತಾ. ಒಬ್ಬ ಅಪ್ಪ ಎಷ್ಟು ಸಂತೋಷ ಪಡ್ತಾರೆ. ನನ್ನ ಅಪ್ಪನಿಗೆ TB ಹೇಗೆ ಬಂತು ಅಂತ ನಿಮಗೆ ಕೇಳಿದ್ರೆ ಆಶ್ಚರ್ಯ. ಆಗಿನ ಕಾಲದಲ್ಲಿ TB ತೂಪ ಇತ್ತು. ನನ್ನ ನಿಂಗಪ್ಪ ಮಾಮನ ಹೇಳ್ತಿ ಇಲ್ಲಿ ಸರ್ಡೋರ್ಗ ಅಡ್ಮಿಟ್ ಆಗಿರ್ತಾಳೆ. ನನ್ನ ಅಪ್ಪ ಕಂಡ್ರೆ ಮಾಮ, ನನ್ನ ಅಪ್ಪ ಆ ಎಮ್ಮನಿಗೆ ರಾಬಕತ್ತೆ ಅಂತ ಮಾಮ ಸತ್ತೋಗ್ಬಿಡ್ತಾಳೆ. ನನ್ನಪ್ಪ ಹೇಳಿದ ಕತೆ ಹೆಂಗೆ, ಎಡ ಎತ್ಕೊಂಡು ಹೋಗ್ಬೇಕು ಅಂದರೆ ಆಂಬುಲೆನ್ಸ್ ಬೇಕು, ಅದು ದುಡ್ಡು ಬೇಕು. ನಮ್ಮ ಅಪ್ಪನ ಹತ್ರ 3 ಕಾಸಿಲ್ಲ. ಎಷ್ಟು ಜನ ಮ್ಯಾನೇಜ್ ಮಾಡಿದ ನನ್ನ ಅಪ್ಪ ಅಂದರೆ ಬಸ್ನೊಳಗೆ ಅವಳು TB ಬಂದು ಹಿಂಗಾಗ್ಬಿಟ್ಟಿರ್ತಾಳೆ. ಮಗ ಹಾಕ್ಕೊಂಡು ಎಗರ್ ಮೇಲೆ ಹಾಕ್ಕೋತಾರೆ, ಒಂದು ಬೆಡ್ಶೀಟ್ ಹೊತ್ಸ್ಕೊತಾರೆ,
ಬಸ್ನ ಕೂತ್ಕೊತಾನೆ, ಯಾರನ್ನ ನೋಡಿದ್ರು ಕಾಯಿಲೆಬೋದು ಎತ್ಕೊಂಡಿರ್ಬೋದು ಅಂತ. ಅಲ್ಲಿಗೂ BTS ಬಸ್ನಾಗೆ ಯೋ ಏನ ಅಂದ್ರೆ ಅಕ್ಕ ಸುಸ್ತಾಗ್ಬಿಟ್ಟವಳೆ ತೀರಾ ಮಲ್ಕೊಳಕ್ಕಾಗಲ್ಲ ಓದ್ಕೊಂಡಿನಿ. ಹೆಣನ ಎತ್ಕೊಂಡು ಬಂದಿದ್ದಾರೆ ನಮ್ಮೂರಿಗೆ. ಆ ಹೆಣ ಎತ್ಕೊಂಡ್ ಬಂದಾಗ ಅವಳು ನೋಡ್ಕೊಂಡಿದ್ರಲ್ಲ, ಅಲ್ಲಿಂದ ನನ್ನ ಅಪ್ಪನಿಗೆ TB ಬಂದಿತ್ತು. ಎಕ್ಸ್ಪೋಜರ್ ಟು TB ಪೇಷಂಟ್. ನಾನು 1970ರಲ್ಲಿ SSLC ತಗೊಂಡಾಗ ರಿಸಲ್ಟ್ ಪೇಪರ್ನಾಗ ಬರೋದು. ನಮ್ಮೂರಿಗೆ ಪೇಪರ್ ಬರ್ತಿದ್ದು ಶೆಟ್ರಂಗನಿಗೆ 12 ರೂಪಾಯಿ ಪೇಪರ್ ತರಿಸ್ತಿದ್ದು. ನನಗೆ ಆಲ್ರೆಡಿ ಅಂಗಡಿಯೊಳಗೆ ವ್ಯಾಪಾರ ಮಾಡೀನಿ. ಅವತ್ತು ಬಂದಿದ್ದು ನಮ್ಮೂರಿಗೆ ಕೆಂಗೇರಿ ಕೃಷ್ಣ ಅಂತ ನನ್ನ ಜೊತೆಗೆ ಅವನು SSLC ತಗೊಂಡಿದ್ದ. ರಿಸಲ್ಟು ನಾವು ಮಾರ್ಸೋದ್ರಕ್ಕೆ ಹೋಗಿ ನೋಡ್ಬಿಡೋಣ, ಬೇಗ ಸಿಕ್ಬಿಡುತ್ತೆ ಅಂತ ಸೈಕಲ್ ನನಗೆ ಕತ್ರಿ ಹೊಡಿಯಕ್ಕೆ ಹೋಗೋದು. ಅವನ್ನ ಕುಂಡಿಸ್ಕೊಂಡು ಬಂದೆ. ಬರ್ತೀನಿ ಅಲ್ಲಿ ಮೂರ್ತಿಯವರು ಅಂತ ನನ್ನ ಅಣ್ಣನ ಗೊತ್ತಿರೋರು ಟೀ ಕುಡಿಯೋರು. ಬರೀ ಇವತ್ತು ರಿಸಲ್ಟ್ ಬಂದಿಲ್ಲ ಅದಕ್ಕೆ ಬಂದಿಲ್ಲ, ಚೆನ್ನಾಗಿ ಓದ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತಿತ್ತು. ಅಂಕಲ್ ರಿಸಲ್ಟ್ ನೋಡ್ಬೇಕು ಅಂತ ಬಂತು ಪೇಪರ್. ಸೊ ಯಾರು ಯೂಶಲಿ ನಮಗೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಗೊತ್ತೇ ಇಲ್ಲ. ರಿಸಲ್ಟ್ ಫಸ್ಟ್ ಕ್ಲಾಸ್ನ ನೋಡ್ತೀನಿ, ನನ್ನ ನಂಬರ್ ಇಲ್ಲ, ಕೃಷ್ಣನ್ ನಂಬರ್ ಇಲ್ಲ. ಒಂಥರ ಗಾಬರಿ ಆಯ್ತು. ಅವರು ತಮಾಷೆಗೆ ಮರಿ ಸೆಕೆಂಡ್ ಕ್ಲಾಸ್ನಾಗ ಒಂದ್ಸರಿ ನೋಡಿ ಇದ್ರೆ ಇರ್ಬೋದು ಅಂದರು. ಸೆಕೆಂಡ್ ನೋಡ್ತೀನಿ 17,333 ನನ್ನ ನಂಬರ್ ಇಲ್ಲ. ಏನೋ ಹೆಚ್ಚು ಕಮ್ಮಿ ಆಯ್ತಲ್ಲ ನೋಡೋಕೆ ತಮಾಷೆಗೆ ಅವ್ರು ಫಸ್ಟ್ ಕ್ಲಾಸ್ನಾಗ ಒಂದ್ಸಾರಿ ನೋಡು ಇಲ್ಲಿ ಟೀ ಕೊಡ್ತೀನಿ ಅಂತ. ಇವತ್ತು ಆ ಪುಣ್ಯಾಕ ನಾನು ಬೆಚ್ಕೋತೀನಿ. ಸರ್ ನೋಡ್ತೀನಿ ಪಟ್ಲಾಂಗ್ನಲ್ಲಿ ನನ್ನ ನಂಬರ್ ಇದೆ 12,300. ಒಪ್ಪ ಜೀವನದಲ್ಲಿ SSLC ಪಾಸ್ ಆಗೋದೆ ನನ್ನ ಅಣ್ಣ ಬರೀ SSLC ಫಸ್ಟ್ ಅಟೆಂಪ್ಟ್ನ ಪಾಸ್ ಆಗಿದ್ದು ಮುನಿಕೃಷ್ಣಯ್ಯ. ನಾನು ಫಸ್ಟ್ ಕ್ಲಾಸು. ಏನು ಖುಷಿ ಆಗ್ಬಿಡ್ತು ಅಂದರೆ ನಾನು ಇಮ್ಮಿಡಿಯೇಟ್ಲಿ ಕೃಷ್ಣ ಫೇಲ್ ಆಗ್ಬಿಟ್ಟಿದ್ದ ಪಾಪ ಅವನು. ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ, ಅಲ್ಲಿ ಅಂಗಡಿ ಒಳಗೆ ಎಲ್ಲರಿಗೂ ಸ್ವೀಟ್ ಕೊಡೋಕ್ಕೆ. ನನ್ನ ವ್ಯಾಪಾರಿಗಳು ಇದ್ರಲ್ಲ, ನಾನು ಭಾಳ ಫೇಮಸ್. ನಾನು ಯಾವಾಗಲೂ ಎಡಗೈನ ಪುಸ್ತಕ ಬಲಗೈನ ಎಣ್ಣೆ ಹಾಕ್ಕೊಡೇನಿ. ಎಲ್ಲ ತಮಾಷೆ ಮಾಡೋದು. ನನ್ನ ಪುಸ್ತಕ ಎಲ್ಲ ಎಣ್ಣೆ ಆಗಿರೋದು. ನಾನು ಕಳೆಕಾಯಿ ಮಾಡ್ಕೊಂಬರೇನಿ ಸಾಯಂಕಾಲದ. ನಾವು ಬೆಳೆದ ಕಳೆಕಾಯಿನ ಉಳಿದ್ಬಿಟ್ಟು ಮಾರಿಬಿಟ್ಟು ವ್ಯಾಪಾರ ಮಾಡ್ಕೊಂಬರೇನಿ. ಸೊ ಹಿಂಗಿದ್ದವನು ನಾನು ಚೆನ್ನಾಗಿ ಓದ್ದೆ. ಇಡೀ ಸಾಲಂಕಿಗೆ ನಾನೇ ಫಸ್ಟ್ ಬಂದೆ. ನನ್ನಪ್ಪ ಹೊಡ್ಕೊಂಡು ಹೋಗಿರ್ತಾರೆ, ಬರ್ತಾರೆ. ಅವತ್ತು ರಿಸಲ್ಟ್ ಅಂತ ನನ್ನ ಅಪ್ಪನಿಗೂ ಗೊತ್ತಿರುತ್ತೆ. ನನ್ನ ಅಮ್ಮನಿಗೆ ಇರಲಿ ಅಂತ ಮನೆಯವ್ರಿಗೆ ಆಂಜನೇಯನ ಕ್ಯಾಲೆಂಡರ್ ಮೇಲೆ ಬರೆದಿರ್ತೀನಿ ನನ್ನ ನಂಬರ್ 17,333. 12 ಗಂಟೆಗೆ ರಿಸಲ್ಟ್ ಬರುತ್ತಲ್ಲ, ರಾಮಾಚಾರ್ ಬರ್ತಾರೆ, ಶೆಟ್ರಂಗಡಿಗೆ ಹೋಗ್ತಾರೆ. ಮಗನ ರಿಸಲ್ಟ್ ಅವ್ರು ನೋಡ್ತಾರೆ. ಬೇರೆ ಯಾರು ಪಾಸ್ ಆಗಿರೋ ಮಗ ಮಾತ್ರ ಪಾಸ್ ಆಗ್ಬಿಟ್ಟಿರ್ತಾನೆ. ಅವ್ನು ಪೊಲೀಸ್ ಕಾನ್ಸ್ಟೇಬಲ್ ಆದ ಪಾಪ. ನನ್ನ ಕಂಡ್ರೆ ಭಾಳ ಗೌರವ. ನಿಮ್ಮ ಹುಡುಗಂದು ಎಲ್ಲಿ ಹೋಗ ಆಚಾರ್ಯ ಬೆಳಗ್ಗೆ ಓದೋನು ಹುಡುಗ, ನನ್ನ ಮಗ ಕೃಷ್ಣ ಇಬ್ರು ಬಂದೇ ಇಲ್ಲ. ಅವ್ನ ನಂಬರ್ ಗೊತ್ತು, ಇಲ್ಲಿ ಬರ್ದೋಗೋದು. ಆ ನಂಬರ್ ಬರ್ಕೊಂಡು ಇವ್ರು ಹೋಗ್ತಾರೆ ಅಂಗಡಿಗೆ, ನೋಡ್ತಾರೆ ಇಲ್ಲ, ಅವ್ರ ಪಾಸ್ ಕ್ಲಾಸ್ ಅಷ್ಟೇ ನೋಡೋದು ಗೊತ್ತು. ಬಂದು ನಮ್ಮ ಅಮ್ಮನಿಗೆ ಹೇಳ್ಬಿಡ್ತಾರೆ, ನಿಮ್ಮ ಹುಡುಗ ಅಂತ ಫೇಲ್ ಆಗ್ತಾವನೆ. ನನ್ನ ಅಮ್ಮನಿಗೆ ಭಯ ಸೋಂಬಿಟ್ಟು, ಬೆಳಗ್ಗೆ ಓದೋದು ಬಂದೇ ಇಲ್ಲ, ಎಲ್ಲೋ ರೈಲಿಗೆ ತಲೆ ಕೊಡೋಕೆ ಹೋಗಿರ್ಬೇಕು ಅಂತ. ನನ್ನ ಅಪ್ಪ ಆರ್ಬಿಟ್ಕೊಂಡ್ ಬರ್ತಾರೆ, ಮಗ ಹಿಂಗೆ ಆಗ್ಬಿಟ್ಟದೆ, ಬೆಳಗ್ಗೆ ಓದ್ ನಾನು ಬಂದೇ ಇಲ್ಲ. ನನ್ನಪ್ಪ ಹೊಲ ಹೊತ್ತು ಬಂದಿದ್ದವನು ಒಂದು ಚೊಂಬು ನೀರು ಇಸ್ಕೊಂಡು ಕುಡಿದ್ಬಿಟ್ಟು ಬಂದೇ ಇರುವಂತ. ಸೈಕಲ್ ಬೇರೆ ನಾನೇ ತೊಗೊಂಡೋಗಿದ್ದೀನಿ. ದಡ 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 ಅಂತ ಪಚ್ಚಳ್ಳಿ ದೊಮ್ರಳ್ಳಿ ದೊಡ್ಡಬಳ್ಳಾಪುರಕ್ಕೆ ಅಂಗಡಿ ಹತ್ರ ಬರ್ತಾರೆ. ನಾನು ನೋಡಿ ಆಶ್ಚರ್ಯ. ನಮ್ಮ ಅಪ್ಪನಿಗೆ ರೈಲಿಗೆ ತಲೆ ಕೊಡೋಕೆ ಹೋಗೋನೆ ಅಂತ ಅಂದ್ಬಿಟ್ಟು ಇವನು ಇಲ್ಲ. ನಾನು ಹೇಳ್ದೆ, ಅಪ್ಪ ಫಸ್ಟ್ ಕ್ಲಾಸ್ ಬಂದ್ವಿನಪ್ಪ. ನನ್ನ ಅಪ್ಪನಿಗೆ ಆವಾಗ ಖುಷಿ ನೋಡ್ಬೇಕು. ಇನ್ನೊಂಚು ನೀರು ಕುಡಿದು ಏನೂ ತಿನ್ನಲಿಲ್ಲ. ಒಂದು ಪೇಪರು ಅಲ್ಲಿದ್ದು ತರಿಸ್ಕೊಂಡಿದ್ದೆ, ನಾನು ಮಾರ್ಕ್ ಮಾಡಿಸ್ಬಿಟ್ಟು ನನ್ನ ಪೇಪರ್ ಕೊಡು ಊರ್ಬೋತೀನಿ. ಯಾಕಂದರೆ ಅವನು ರಾಮಾಚಾರಿ ಹೇಳ್ಬಿಟ್ಟು ಅವನು ಈ ಮಗ ಫೇಲ್ ಆಗ್ತಾವನೆ ಅಂತ. ನನ್ನ ಪಾಗ ಫಸ್ಟ್ ಕ್ಲಾಸ್ ಬಂದು ವಾಪಸ್ ಹೋಗ್ತಾರೆ ನಡ್ಕೊಂಡು ಉಳಿದಿರ. ಇಂಥ ಅಪ್ಪ ಯಾರಿಗೆ ಸಿಗಬೇಕು? ನನ್ನಪ್ಪ ದೇವರು ಅನ್ನೋದು. ಅದಕ್ಕೆ ನನಗೆ ಒಂದು ಸಾರಿ ಮಾತ್ರ ಕೋಣೆ ಒಳಗೆ ಎಲ್ಲರೂ ಸೇರಿದ್ದೀವಿ. ನಮ್ಮದೊಂದು ಪೆಟ್ಟಿಗೆ, ಅದರೊಳಗೆ ನಮ್ಮಮ್ಮ ಚಿನ್ನದ ಒಡವೆ ಆಗಲ್ಲ. ನಾನು ಹಾಡೋಕ್ಕೆ ಅಂತ ಒಂದು ಬೆದ್ದಿನ ಎತ್ಕೊಂಡು ಹೋದೆ, ಆ ಒಡವೆ ಕಳೆದೋಯ್ತು. ಅವತ್ತು ಒಂದಿನ ಮಾತ್ರ ನನ್ನ ಅಪ್ಪ ಫುಟ್ಬಾಲ್ ಇದಿರುತ್ತೆ, ನಾವು ಏರಿಯಾದ ಮನೆಯೊಳಗೆ, ಅದನ್ನು ಇಟ್ಕೊಂಡು ಕರೆಕ್ಟಾಗಿ ಹೇಳು ಈ ತಗೊಂಡೇ ಇಲ್ಲೋ ಅಂತ ಒಂದು ಪಟ್ ಅಂತ ಹೊಡೆದ್ರು. ಅಂದರೆ ನೆಲಕ್ಕೆ ಕೊಟ್ಟು. ಅದೊಂದೇ ನನಗೆ ನೆನಪಿರೋದು ನನ್ನಪ್ಪ ನನ್ನ ಎದುರಿಸಿದ ರೀತಿ. ಅದೊಂದು ಬಿಟ್ಟರೆ ಜೀವನದಲ್ಲಿ ಯಾವತ್ತೂ ನನ್ನಪ್ಪನ ಕಡೆ ನನಗೆ ಭಯ ಏನಿಲ್ಲ, ಭಾಳ ಪ್ರೀತಿ. ರಾಜ್ಕಮಲ್ ಥಿಯೇಟ್ರು ದೊಡ್ಡಬಳ್ಳಾಪುರದಲ್ಲಿ, KCN ಗೌಡ್ರ ಥಿಯೇಟ್ರು. ನಾನೊಂದು ಪಿಕ್ಚರ್ ನೋಡ್ತೀನಿ ಮುಂದೆಗಡೆ ನಾಲ್ಕಾಣಿಗೆ ಕೊಟ್ಟು. ಅದೊಂದು ಪಿಕ್ಚರ್ ನೋಡಿ, ಹೆಸರು ಮರ್ತೋಯ್ತು ನನಗೆ. ಪಿಕ್ಚರ್ ಅದು ನಮ್ಮವರು ಒಂಥರ ಏನು ಹೇಳಬೇಕು. ಡಾಕ್ಟರ್ ರಾಜ್ಕುಮಾರ್ ನನ್ನ ಫೇವ್ರೇಟ್ ಹೀರೋ. ಅವರು ಸೈಕಲ್ ರಿಕ್ಷಾ ತುಳಿತಾರೆ. ಅದರೊಳಗೆ ತಮ್ಮ ವಿಜಯ್ ಶಂಕರ್ ಅಂತ ಅವನ್ನ ಡಾಕ್ಟರ್ ಮಾಡ್ತಾರೆ. ಅವನ್ನ ನಾನು ಅನ್ಕೋತೀನಿ ಕನಸು, ನನ್ನ ಅಣ್ಣ ಮುನಿಕೃಷ್ಣಯ್ಯ ರಾಜ್ಕುಮಾರ್
ನಾನೇ ವಿಜಯ್ ಶಂಕರ್ ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಅವತ್ತು ಡಾಕ್ಟರ್ ಆಗಬೇಕು ಅನ್ನೋ ಅನಿಸಿಕೆ ಬಂತು. MBBS ಓದಿದೆ. ಅದಾದಮೇಲೆ ಯೂಶಲ್ ನಮ್ಮ ಕಾಲದಲ್ಲಿ ಶಾಪ್ ಇಡೋರು ಡಾಕ್ಟರ್ಗಳು MBBS. ನಾನು ನನ್ನ ಅಪ್ಪ ಇಂದ ಅಂದ, ಮಗನೇ ನೀನು ಶಾಪಿಗೆ ಬೇಡ, ಇನ್ನು ದೊಡ್ಡ ಡಾಕ್ಟ್ರು ಆಗ. ದೊಡ್ಡ ಡಾಕ್ಟ್ರು ಅಂದರೆ ಅಪ್ಪ ನಾನು MD ಮಾಡಲ್ಲ. MD ಮಾಡಿದ್ರೆ ನಿನ್ನ ಏನಂತಾರೆ ಅದು ನನ್ನ ಅಪ್ಪ? ಫಿಸಿಷಿಯನ್ ಅಂತಾರೆ. ನನ್ನ ಅಪ್ಪನಿಗೆ ಹೇಳೋಕ್ಕೆ ಬರಲ್ಲ. ಬೇಡ ಮರನೆ, ಇನ್ನೊಂದು ಕೆಲಸ ಮಾಡಿ, ಚಿಕ್ಕಬಳ್ಳಾಪುರದಲ್ಲಿ ಭಾಳ ಫೇಮಸ್ ಮಿಷಿನ್ ಹಾಸ್ಪಿಟಲ್ ಅಂತ ಇತ್ತು. ಆಗಿನ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ಸರ್ಜನ್ ಇದ್ರು, ಅವ್ರ ಹೆಸರೇ ಕಟಿಂಗ್ ಅಂತ. ಆ ಕಟಿಂಗ್ ಅಂತ ಒಬ್ಬ ಸರ್ಜನ್ ಇದಾದಂತೆ, ಎಲ್ಲಿ ಬೇಕಾದ್ರೂ ಮಾಡ್ತಾರಂತೆ, ಚೆಂತುಳನ್ನೆಲ್ಲ ಹಂಗೆ ತೆಗೆದುಕೊಡ್ತಾರಂತೆ. ಮಗನೇ ಅವರ ನನಗೆ ಸರ್ಜನ್ ಆಗು. ನನಗೆ ಆಕ್ಚುಲಿ ಸರ್ಜನ್ ಆಗಬೇಕು ಅಂತ ಐಡಿಯಾನೇ ಇರಲಿಲ್ಲ. ಯಾಕಂದ್ರೆ ನನ್ನ ಸರ್ಜರಿ ಮಾರ್ಕ್ಸು ಮೆಡಿಸಿನ್ ಮಾರ್ಕ್ಸ್ಗಿಂತ ಕಡಿಮೆ ಇತ್ತು. OBG ನನ್ನ ಗೈನಕಾಲಜಿಸ್ಟ್ ಆಗ್ಬೋದಿತ್ತು. ನನ್ನ ಅಪ್ಪ ಹೇಳಿದ್ದಕ್ಕೆ ನಾನು MS ಜನರಲ್ ಸರ್ಜರಿ ತಗೊಂಡು KMC ಹುಬ್ಳಿಯೊಳಗೆ ಸರ್ಜನ್ ಆದ. ಯಾಕಂದ್ರೆ ನನ್ನ ಅಪ್ಪನ ಈಸಿ, ನನ್ನ ಮಗ ಸರ್ಜನ್ ಅನ್ನೋ ಆಯ್ಕೆ, ಫಿಸಿಷಿಯನ್ ಅನ್ನೋದು ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ನನ್ನ ಅಪ್ಪನ ಆಸೆಯಂತೆ ನಾನು ಸರ್ಜನ್ ಆದೆ. ಇದುವರೆಗೂ 35,000 ಆಪರೇಷನ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಒಂದೇ ರಾತ್ರಿ ಬೋರಿಂಗ್ ಅಂಡ್ ಲೇಡಿ ಕರ್ಸನ್ ಹಾಸ್ಪಿಟಲಲ್ಲಿ 1987 ಭಾನುವಾರದ ರಾತ್ರಿ ಗೋಲಿಬಾರ್ ಆಗುತ್ತೆ FT ರೋಡ್ನಲ್ಲಿ. ನಾನು ಒಬ್ಬನೇ ಸರ್ಜನ್. 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಕೈಯಿಂದ ಬುಲೆಟ್ ತೆಗೆದ ಸರ್ಜನ್. ಇದಕ್ಕೆ ನನಗೆ 1994ರಲ್ಲಿ ಲಂಡನ್ನಲ್ಲಿ ವರ್ಲ್ಡ್ ಸರ್ಜನ್ ಕಾನ್ಫರೆನ್ಸ್ ನಡೆಯುತ್ತೆ. ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ನಾನೊಬ್ಬ ಸರ್ಜನ್ನು ಹೆಂಗೆ ಇಷ್ಟು ಜನ ಉಳಿಸ್ದೆ, ಭಗವಂತ ಉಳಿಸ್ತಾ ನಾನು ಮಾಡಿದೆ. ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡ್ತಾರೆ. ನನಗೆ ಬೆಸ್ಟ್ ಸರ್ಜನ್ ಅವಾರ್ಡ್, ಬೆಸ್ಟ್ ಪೇಪರ್ ಅವಾರ್ಡ್ ಸಿಕ್ಕಿದ್ದು ಲಂಡನ್ ಸಿಟಿಯಲ್ಲಿ 1994 ವರ್ಲ್ಡ್ ಸರ್ಜನ್ಸ್ ಕಾಂಪ್ಲೆಕ್ಸ್ನ. ಸೊ ಅದಕ್ಕೆ ನೆನೆಸ್ಕೋತೀನಿ, ನನ್ನ ಅಪ್ಪನ ಮಾತು ಕೇಳಿ ನನ್ನ ಸರ್ಜನ್ ಇದಕ್ಕೆ ಮಿ ವರ್ಲ್ಡ್ ಫೇಮಸ್ ಸರ್ಜನ್. ಇದು ನನಗೆ ಭಾಳ ಇಪ್ಪ. ತುಂಬ ತಿಳುವಳಿಕೆ ಹೇಳ್ತಿರಲ್ಲ ನನ್ನಪ್ಪ, ಹಿಂಗೆ ಮಾಡೋ ಹಂಗೆ ಮಾಡೋ ಇಲ್ಲ. ನಮ್ಮ ಆಂಜನೇಯ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾಟಕದಲ್ಲಿ ಅವ್ರಿಗೆ ಭಾಳ ಇದು. ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮೂರ್ನಾಗೆ ನನ್ನ ಅಪ್ಪನ ತಕ್ಕಡೆಪ್ಪ ಅನ್ನೋರು, ಈ ಸರ್ನೇಮ್ಸ್ ಇರ್ತವೆ. ಅದು ನನಗೆ ಈ ತಕ್ಕಡಿಗೆ ಮಗ ಬಂದರೋಳು ಅನ್ನೋ ನನಗೆ ಒಂಥರ ಸಿಟ್ಟು ಬರೋದು. ನಮ್ಮ ಅಪ್ಪನ ಹನುಮಂತರಾಯಪ್ಪಲ್ಲಿ ಯಾಕೆ ತಕ್ಕಡಪ್ಪ ಅಂತಾರೆ, ತಕ್ಕಡಿಗಪ್ಪ ಅಂತಾರೆ ಅಂತ. ನನ್ನ ಅಪ್ಪನಿಗೆ ಅದನ್ನು ನಾನು ಯಾವಾಗ ಕೇಳ್ದೆ ಇದ್ರೆ, ನನ್ನ ಸರ್ಜನ್ ಆದ್ಮೇಲೆ ನಮ್ಮ ಮನೆಗಿದ್ದಾಗೆ ಒಂದಿನ ನನ್ನ ಅಪ್ಪನ ಜೊತೆ ಕೂತ್ಕೊಂಡು ನನ್ನ ಅಪ್ಪನ ತಪ್ಪಳೆ ಯಾವ್ದಾರ ಅವನಿಗೆ ಸಾಯ್ ಏನೋ ಒಂದು ಸಂತೋಷ. ಸೊ ನನ್ನ ಅಪ್ಪನಿಗೆ ಒಂದು ಟೀ ಕುಡಿತಾ, ಅಪ್ಪ ಚಿಕ್ಕ ಹುಡುಗರು ನಮ್ಮನ್ನೆಲ್ಲ ತಕ್ಕಡಿಗಿನ ಮಗ ಅನ್ನೋರು ಯಾಕಪ್ಪ ಹಂಗಂತಾರೆ ಅಂದರೆ, ನನ್ನ ಅಪ್ಪನ ಮಗನೇ ನನಗೆ ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂದರೆ ಭಾಳ ಆಸೆ. ಮೇಷ್ಟ್ರುಗಳು ದುಡ್ಡು ಕೇಳೋರು, ಅವಾಗೆಲ್ಲ ದುಡ್ಡು ಕೊಡ್ಬೇಕಾಯ್ತು ನಾಟಕದಲ್ಲಿ ಪಾತ್ರ. ನನ್ನ ಹತ್ರ ದುಡ್ಡು ಇರ್ತಿತ್ತು. ಅಲ್ಲಿಗೂ ಒಂದು ನಾಟಕದಲ್ಲಿ ಎಲ್ಲ ಕೂತವ್ರೆ, ಏಯ್ ಎಲ್ಲೋ ಹನುಮಂತರಾಯ ದುಡ್ಡು ಅಂದಾಗೆ ತಕ್ಕಡಿ ಹೇಳ್ಬೇಕಲ್ಲ. ನಮ್ಮಪ್ಪ ಇಂಥ ಗಾದೆ ಮಾತುಗಳನ್ನ ತುಂಬ ಚೆನ್ನಾಗಿ ಹೇಳೋದು. ತಕ್ಕಡಿ ಹೇಳ್ಬೇಕಲ್ಲ ಅಂದರೆ ನನಗೆ ದುಡ್ಡು ಇರಬೇಕಲ್ಲ ಅಂತ. ಅವತ್ತಿನ ನನ್ನ ಅಪ್ಪನ ಹೇಳಿದ್ರು, ತಕ್ಕಡಿಗೆ ಅಂತ ತಕ್ಕಡಪ್ಪ. ಈಗ ನನಗೆ ಹೆಮ್ಮೆ ಅನ್ನಿಸ್ತದೆ. ನನಗೆ ಇಷ್ಟು ದಿನ ಅವಮಾನ ಅನ್ಸೋದು ನನ್ನ ಅಪ್ಪನ. ಯಾವ್ದನ ಮದುವೆ ಮನೆಗಳಿಗೆ ಕೆಲಸ ಮಾಡಕ್ಕೆ ಹೋದ್ರೆ ತಕ್ಕಡಿ ಮಗ ಬಂದ ನೋಡು ಅನ್ನೋರಲ್ಲ, ಈಗ ಹೆಮ್ಮೆ ಅನ್ನಿಸ್ತು. ನನ್ನಪ್ಪ ಎಷ್ಟು ಮಾರ್ಮಿಕವಾಗಿ ಆ ಮೇಷ್ಟ್ರಿಗೆ ಉತ್ತರ ಕೊಟ್ಟಿದ್ದಾನೆ. ಅದಕ್ಕೆ ನನ್ನಪ್ಪ ತಕ್ಕಡಪ್ಪ. ನನ್ನಪ್ಪ ವೆರಿ ಇಂಟ್ರೆಸ್ಟಿಂಗ್ ಮ್ಯಾನ್. ಹಿ ವಾಸ್ ಎ ವೆರಿ ಹ್ಯೂಮರಿಸ್ಟ್. ಶ್ರೀಕೃಷ್ಣ ಗಾರುಡಿ ನಾಟಕದಲ್ಲಿ ನನ್ನಪ್ಪ ಇದ್ರೆ ಊರಿಗೆಲ್ಲ ಎಂಟರ್ಟೈನ್ಮೆಂಟ್. ಮಕರಂದನ್ ಪಾತ್ರ ಮಾಡೋರು ನನ್ನಪ್ಪ, ಕೃಷ್ಣನ ಫ್ರೆಂಡು ಮಕರಂದ. ಎಷ್ಟು ಚೆನ್ನಾಗಿ ಮಾಡೋರು. ನಚ್ಚು ಕುಡುಗರಾಗೆ ಎಲ್ಲ ಮನೆ ಮುಂದೆನೆ ಸೀನ್ ಹಾಕ್ಬೇಕು. ಸೀನ್ ರೇಸ್ ನಾರಾಯಣಪ್ಪ ಅಂತ ನಮ್ಮೂರು ನಿಂತು ಆ ನಾಟಕದಲ್ಲಿ ಎಲ್ಲ ಅದಂಬರ್ದಮ್ ನಿದ್ದೆ ಹೊಡಿತಿರೋದು. ಸಡನ್ ನನ್ನಪ್ಪ ಬಂದ್ರೆ ಹಿಡಿತೋಳು. ಅದೇನೋ ಒಂದು ಸ್ಟಿಚ್ಚಿಗೆ ಜಜ್ಜಿಬಿಳ್ ಥರ ಮಾಡಿದ್ರು. ನಮ್ಮಪ್ಪ ಬಂದ್ರೆ ಚಕ್ ಅಂತ ಹೇಳಿದ್ರೆ ಅದು ಶಬ್ದ ಬರೋದು. ಜನರಲ್ಲೇ ಕೂತ್ಕೊಳ್ಳೋದು. ಮಕರಂದ ಬಂದು ಅನ್ನೋ ಥರ ತಕ್ಕಡಪ್ಪ ಬಂದ ಅಂತ. ಪರ್ಟಿಕ್ಯುಲರ್ಲಿ ಉಗಾದಿ ಆಗುತ್ತಿಲ್ಲ. ಪರ್ಟಿಕ್ಯುಲರ್ಲಿ ನಮ್ಮ ಮನೆಗೆ ಒಬ್ಬಟ್ಟು ಮಾಡ್ತಾರೆ. ನನ್ನಪ್ಪ ಬಹಳ ಸಂತೋಷದಿಂದ ತಿಂತಿದ್ದು ಅಂದರೆ ಒಬ್ಬಟ್ಟು ಮಾಡ್ತಾರೆ. ಅದು ಮಾಡಿದಾಗೆಲ್ಲ ನೆನಪು ಬರ್ತಾರೆ. ನನ್ನಪ್ಪ ಆ ಮುದ್ದೆನ ಇಷ್ಟಪ್ಪ ಮುದ್ದೆ ಕಟ್ಟರು, 3 ತುದ್ದನ ಉಳ್ವರು, 3 ಮುದ್ದೆ ಉಳ್ವರು. ಸೊ ಅಂಥ ಸಮಯದಲ್ಲಿ ನೆನಪು ಬರ್ತಾರೆ ನನ್ನಪ್ಪ. ಸೊ ಇರಬೇಕಾಗಿತ್ತು ಇನ್ನೊಂದು ದಿನ ಅನ್ನೋ ಆ ಆಸೆ. ನಾವು ಹಳ್ಳಿಯಿಂದ ಬಂದರೂ ಕೂಡ ನಮ್ಮ ಇಂಟಿಮೆಸಿನೇ ಒಂಥರ ಇತ್ತು. ಹೇಳ್ತಾರಲ್ಲ, ಅಪ್ಪ ನನ್ನ ಫ್ರೆಂಡ್ ಇದ್ದಂಗೆ. ನನ್ನಪ್ಪನ ಜೊತೆಯಲ್ಲಿ ಭಾಳ ಹೆಪ್ಪೆಯಿಂದ ಭಾಳ ಸಂತೋಷದಿಂದ ನಾನು ಬದುಕಿದೆ. ಅಪರೂಪ ಒಂದ್ಸರಿ ತಪ್ಪನ್ನು ಮುತ್ತಿಕ್ಬೇಕು ಅನ್ಸೋದು ನನ್ನ ಅಪ್ಪನಿಗೆ. ನನ್ನ ಅಪ್ಪನಿಗೆ ಆಸೆನೇ ಇರಲಿ, ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ ಎಲ್ಲ. ಒಂದು ಪಂಚೆ ಅಷ್ಟು ಬಿಡ್ರಿ, ನೀಗ ಒಂದು ಚಳಿ ಅಷ್ಟೇ ನನ್ನ ಅಪ್ಪನ ಇದು. ಒಡವೆ ಗಿಡವೆ ಆಗಲ್ಲ ಅವ್ರಿಗೆ, ಇದೇ ಇಲ್ಲ ಶೇಡು ಉಗರ ಕರೇಜೆಯಿಂದ. ಏನೋ ಒಂದು ಸಮಯ ಐ ಥಿಂಕ್ ಪ್ರಾಬ್ಲಮ್ ನನ್ನ ಮಗ ಉದ್ರವಯ್ಯ ನನ್ನ ಅಪ್ಪನ ಊಟ.
ನಾನು ತಮಾಷೆಗೆ ಹೇಳಿದೆ, ಅಪ್ಪ ಬೀಡಿ ತಂದ್ಕೊಂಡು ಡಾಕ್ಟ್ರುಗಳು ಬೀಡಿ ಸೇದಬೇಡ ಅಂತ ಹೇಳಿದ್ರು ಕೂಡ ನನ್ನ ಅಪ್ಪನ ಒಂದೇ ಆಸೆ, ಅಪ್ಪ ಬೀಡಿ ತಂದ್ಕೊಂಡ. ಗ್ಯಾನ್ ಈಗ ಒಂಥರ ಕಣ್ಣ ನೀರು ಬಂದಿದೆ. ಅಂಡ್ ಇನ್ನೊಂದು ಸಾರಿ ಏನು ಹೇಳ್ತೀನಿ, ನನ್ನ ಅಪ್ಪನಿಗೆ ಒಂದು ಮಾತು ಹೇಳಿ ಎಪ್ಪು ದುಡ್ಡು ಕೇಳಿದಾಗೋನಪ್ಪ. ಅವ್ರು ನನ್ನ ಅಪ್ಪನಿಗೆ ಹೇಳಿ, ಅಪ್ಪ ನೀನು ನನ್ನ ಕೇಳಬಾರ್ದು, ನಾನು ಇದು ಮಗ, ನನ್ನ ಎಲ್ಲಿ ಶರ್ಟು ಪ್ಯಾಂಟ್ ಇರ್ತದಲ್ಲ ಅಲ್ಲೋಗಿ ಜೋಬಳಗೆ ಕೈ ಹಾಕಿ ದುಡ್ಡು ಎತ್ಕೊಂಡು ಇನ್ನೊಂದು ಸಾರಿ ನನ್ನನ್ನು ದುಡ್ಡು ಕೊಡು ಮಗನೇ ಕೇಳು. ನನ್ನ ಅಪ್ಪನ ಊರಿಗೆ ಹೋಗಕ್ಕೋ ಏನಪ್ಪ ಅಲ್ಲಿ ಯಾರಿಗೋ ಕೊಡೋಕ್ಕೋ ಏನಪ್ಪ, ಮಗನಿಗೆ ಸ್ವಲ್ಪ ದುಡ್ಡು ಇದೆ ಕೊಡೋ ಎರಡು ಪುಸ್ತಕ ಬೇಡ ಹೇಳ್ತಾರೆ. ನಾನು ಆ ಮಾತನ್ನು ನನ್ನ ಹೆಂಡತಿ ಮುಂದೆ ಅಬ್ಬ ನನ್ನ ಹತ್ರ ಇರೋ ದುಡ್ಡು ಎಲ್ಲ ನಿಂತು ಇನ್ನು ನನ್ನ ಅಪ್ಪ ದಯವಿಟ್ಟು ಇವ್ರ ಮುಂದೆ ನಾನು ದುಡ್ಡು ಕೊಡು ಮಗನೇ, ನನ್ನ ಹೆಂಡತಿ ಮುಂದೆ ಅಂತೂ ನೀವು ಕೇಳಬೇಡ, ನನ್ನ ಜೋಬಳಗೆ ಕೈ ಹಾಕಿ ನೀನು ಬೇಕು. ಇದೊಂದು ನನಗೆ ಗ್ರೇಟೆಸ್ಟ್ ಪಿಲ್ಲರ್. ನನ್ನ ಅಪ್ಪನ ಒಂಥರ ಕಣ್ಣೀರು ಮಾತು ಆಯ್ತು ಮಗ. ಏನಂದರೆ ನನ್ನ ಅಪ್ಪನ್ನ ಇನ್ನೂ ಚೆನ್ನಾಗಿ ನೋಡ್ಕೊಬೋದಿತ್ತೇನೋ. ನಾವು ಬಿಗಿನಿಂಗ್ನಲ್ಲಿ ಇಲ್ಲಿ ಡಾಕ್ಟ್ರಾದ ನನ್ನ ಸಂಬಳ ₹1200 ತಿಂಗಳಿಗೆ. ಸೊ ನಾನು ಒಂದು ಸ್ಕೂಟ್ರು ಇರಲಿಲ್ಲ. ಸೊ ಆ ಲೆವೆಲಿಗೆ ನೋಡ್ಕೊಳಕ್ಕಾಗಲ್ಲ. ನಾನು ಜಾಸ್ತಿ ಇವತ್ತು ಚೆನ್ನಾಗಿಟ್ಟಿದ್ದಾರೆ ದೇವ್ರು. ಈ ಟೈಮ್ನಲ್ಲಿ ನನ್ನ ಅಪ್ಪ ಇರಬೇಕಿತ್ತು ಅಂತ ವಂಚ. ನನ್ನ ಅಪ್ಪನಿಗೆ ನಾನು ಆಂಬುಲೆನ್ಸ್ ವಾಹನ ಕೊಟ್ಬಿಟ್ಟೆ ಮೆಟಡೋರು ನನ್ನ ಹಳೆ ರಚನೆ. ನಾನು ಫಸ್ಟ್ ಕೆಲಸ ಮಾಡಿದೆ ಏನು ಗೊತ್ತಾ, ನನ್ನ ಅಪ್ಪ ಅಮ್ಮನ್ನ ಹಿಂದೆಗಡೆ ಸೀಟೆಲ್ಲ ತೆಗೆದುಬಿಟ್ಟು ಹಾಸಿಗೆ ಹಾಕ್ಬಿಟ್ಟು ನನ್ನ ಅಪ್ಪ ಅಮ್ಮನ ಕುಟ್ರಿಸ್ಕೊಂಡು ಇಡೀ ಇದು ಧರ್ಮಸ್ಥಳ ಇವೆಲ್ಲ ತೋರಿಸ್ಕೊಂಬಂದೆ. ಬಟ್ ಏನಂದರೆ ಇನ್ನೂ ಚೆನ್ನಾಗಿ ಮಾಡ್ತು, ಇನ್ನೂ ಮೋರ್ ಟೈಮ್ ನನ್ನ ಅಪ್ಪನ ಜೊತೆ ಕಳಿಬೇಕಾಯ್ತು. ನಾನು ಬೆಳಿಗ್ಗೆ ಹೋದರೆ ರಾತ್ರಿ 10 ಗಂಟೆ ಬೆಳಿ ಏನೋ ಬಾರ ಒಂಚೂರು ಸಿಗೋದು ಟೈಮು. ಸೊ ತುಂಬ ಸಮಯ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗಲಿಲ್ಲ. ಅವ್ರು ಇನ್ನೂ ಚೆನ್ನಾಗಿ ನೋಡ್ಕೊಬೋದಿತ್ತೆ. ಅಂದರೆ ಬೇರೆ ಬೇರೆ ತಿಂಡಿ ತಂದ್ಕೊಡೋದು, ಗುಲಾಬ್ ಜಾಮೂನ್ ತಂದ್ಕೊಡೋದು, ಜಿಲೇಬಿ ತಂದ್ಕೊಡೋದು, ಇದೊಂದು ಮಾಡಬೇಕಿತ್ತೇನೋ ಅನ್ನಿಸ್ತೇ ಒಟ್ಕೋ. ಸಾಯೋವಾಗೆ 2 ದಿನ ಮೊದಲು ನಾನೇ ಕರ್ಕೊಂಡು ನಮ್ಮ ಊರಿಗೆ ಬಿಡ್ತೀನಿ. ನನಗೆ ಫೋನ್ ಬರ್ತದೆ, ಅಪ್ಪ ಸೀರಿಯಸ್ ಅಂತ. ಅವತ್ತು ರಾತ್ರಿ ಹೋಗ್ತೀನಿ. ನನ್ನಪ್ಪ ನಾನು ಬರೋವರೆಗೂ ಜೀವ ಹೇಳ್ಕೊಟ್ಟಿದ್ದ. ನಾನು ಬಾಯಿ ನೀರು ಬಿಟ್ಟ ಮೇಲೆ ಜೀವ ಮಾರಾಯೋ. ನನ್ನ ಅಪ್ಪನಿಗೇನು ಕಾಯೇ ಇರಲ್ಲ, ಡಯಾಬಿಟೀಸು BP ಏನು. ಇನ್ಫ್ಯಾಕ್ಟ್ ನನ್ನ ಅಪ್ಪನಿಗೆ ಒಂದ್ಸರಿ ಎಲ್ಲ ಟೆಸ್ಟ್ ಮಾಡಿಸಿದ್ದೆ. ಸಾಯೋರಿಗೆ ಬಂದು 5 ವರ್ಷ ಮಗು ಎಂಡೋಸ್ಕೋಪಿ ಇವು ಎಲ್ಲ ಮಾಡಿಸಿ ಏನು ಅಂತ ಕಾಯ್ತಿಲ್ಲ. ಬಟ್ ವಯೋಸಹಜ ಆಗಿದ್ರಿಂದನೇ ಸತ್ರು. ಅಪ್ಪ ಅಂದ್ರೆ ಒಂದೇ ಪದದಲ್ಲಿ ದೇವರು. ಅಪ್ಪನಿಗಿದ್ದ ಒಂದು ಒಳ್ಳೆ ಗುಣ ಹಾಳು ಕಾಯಕವೇ ಕೈಲಾಸ ಅಂತ ನಾನಿವತ್ತು ಮಾಡ್ತೀನಲ್ಲ, ಅದಕ್ಕೆ ನನ್ನ ಅಪ್ಪ ನಿದರ್ಶನ. ಅಪ್ಪನಲ್ಲಿ ಇಷ್ಟವಾಗದಿರೋ ಗುಣ ಅವರು ಬೀಳಿಸಿದ್ರು ನನ್ನಪ್ಪ. ಇಷ್ಟವಾದ ಊಟ, ಒಬ್ಬಟ್ಟು ಊಟ, ಮುದ್ದೆ ಸಾರು. ಇಷ್ಟವಾದ ಬಟ್ಟೆ ಇಲ್ಲ, ನನ್ನಪ್ಪ ಚಡ್ಡಿ ಹಾಕೊಂಡಿರೋರು. ಎಲ್ಲನ ಫಂಕ್ಷನ್ಗಳು ಅಂದ್ರೆ ಒಂದು ಪಂಚ ಉಟ್ಕೊಳ್ಳೋರು, ಅದ್ರಲ್ಲಿ ಕುಡ್ತಾ ಚಡ್ಡಿ. ಅಪ್ಪನ ಫೇವ್ರೇಟ್ ಸಿನಿಮಾ ಎಲ್ಲ ನೋಡ್ಲಿಕ್ಕೆ ಪಾಪ ಅವ್ರಿಗೆ ಅನುಕೂಲಗಳಿಲ್ಲ. ಫೇವ್ರೇಟ್ ಹೀರೋ ನಾನೇ ಅವ್ರಿಗೆ. ಅಪ್ಪನ ಜೊತೆ ಮಾತಾಡೋದಕ್ಕೆ 1 ನಿಮಿಷ ಅವಕಾಶ ಸಿಕ್ಕರೆ ಬಹಳ ಇಂಪಾರ್ಟೆಂಟ್. ಅಪ್ಪ ನನ್ನನ್ನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಮಾಡಿದಂಥ ನನ್ನ ದೇವರು ನೀನು. ಇವತ್ತು ನಾನು ಎಲ್ಲೂ ಕೆಟ್ಟ ಹೆಸರು ತೊಗೊಂಡಿಲ್ಲ, ಯಾವ ರೀತಿ ನಾನು ನನ್ನ ಮಗನ ಅನ್ಸ್ಕೊಂಡಿಲ್ಲ. ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಸ್ತಾರೆ, ನನ್ನ ದೇವರು ಅಂತಾರೆ, ನಮ್ಮ ವೈದ್ಯರು ಅಂತಾರೆ. ನನಗೆ ಜೀವನ ಚೆನ್ನಾಗಿದೆಯಪ್ಪ. 71 ವರ್ಷ ತುಂಬ ಸಂತೋಷವಾಗಿದ್ದೀನಿ. ಇನ್ನೂ ಬರುವ ದಿನಗಳಲ್ಲಿ ಹೆಚ್ಚಿನ ಸಂತೋಷದಿಂದ ನಾನು ಕಾಲ ಕಳಿತೀನಿ. ನಾನು ಎಲ್ಲರಿಗೂ ಅಚ್ಚುಮೆಚ್ಚಿನ ನಿನ್ನ ಮಗ, ನನಗೆ ಹೆಣ್ಣು. ನನ್ನಪ್ಪ ನನ್ನ ದೇವರು. ನನ್ನನ್ನು ಹಿಂಗೆ ನಡೆಸ್ಕೊಳ್ಬೋದು, ಒಳ್ಳೆಯವನನ್ನಾಗಿ ಮಾಡು. ನನ್ನನ್ನು ಬೇರೆ ಏನು ಮಾಡಿದ್ರು ಪರವಾಗಿಲ್ಲ. ಸಮಾಜದಲ್ಲಿ ಯಾರು ನನ್ನನ್ನು ಇವನು ಅಂಥವನು ಅಂತ, ಒಳ್ಳೆಯವನು, ಇಂಥವ್ರ ಮಗ ಅನ್ನೋ ರೀತಿ ಹೆಸರು ಉಳಿಸ್ಕೊಳ್ಳೋದು ಮಾಡಪ್ಪ ನನ್ನಪ್ಪ. ಇವತ್ತಿನ ಟಾಪಿಕ್ ಇದೆಯಲ್ಲ, ಎಲ್ಲ ಮಕ್ಕಳಿಗೂ ಹೇಳ್ಕೊಡ್ತೀನಿ, ಮೈ ಫಾದರ್ ಈಸ್ ದ ಬೆಸ್ಟ್. ಯಾಕಂದರೆ ನೀವು ಕೂತಿರೋ ಮಕ್ಕಳು ಚಟ್ಕ ಓಡಿಸೋ ಗಾಡಿಗಳನ್ನ ಮಗ ಇರ್ಬೋದು, ಆಟೋ ಓಡಿಸೋರ ಮಗ ಇರ್ಬೋದು, ಕಾರ್ಪೊರೇಷನ್ ಎಂಪ್ಲಾಯಿ ಮಗ ಇರ್ಬೋದು, ಡಾಕ್ಟರ್ ಮಗ ಇರ್ಬೋದು. ಬಟ್ ನಿಮ್ಮ ಮನಸ್ಸಿನಲ್ಲಿ ಯಾವತ್ತು ಮೈ ಫಾದರ್ ಇಸ್ ದ ಬೆಸ್ಟ್ ಅದು ಅನ್ಕೋಬೇಕು. ನಾನು ನಾಸ್ತಿಕ ಅವನು, ಆದರೆ ಯಾವತ್ತೂ ಕೂತು ದೇವರಿಗೆ ಪೂಜೆ ಮಾಡಿ ನನ್ನ ಅಪ್ಪನ ಫೋಟೋ ಬಂದು ಕೈ ಮುಗಿತೀನಿ. ನನ್ನ ಅಪ್ಪ ಇಸ್ ಗ್ರೇಟರ್ ದ್ಯಾನ್ ಎನಿ ಗಾಡ್ ಅಂತ ನಿಮಗೆ ಅದು ನನಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಭಾಳ ಖುಷಿ ಆಯಿತು. ನಮ್ಮ ಚಂದ್ರವರು ನನಗೆ ಫೋನ್ ಮಾಡಿ, ಡಾಕ್ಟ್ರೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಾಗ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಇದು ನನಗೆ ವೆರಿ ಡಿಯರ್ ಟು ಮೈ ಹಾರ್ಟ್, ಧೀಮಯ TV.
ನಾನು ಯಾವಾಗಲೂ ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಬಿ ಸಕ್ಸಸ್ಫುಲ್. ಯಾಕಂದರೆ ನಿಮಗೆ ಕೆಪಾಸಿಟಿ. ಇದೊಂದು ವಿಶೇಷ ಕಾರ್ಯಕ್ರಮ. ನನ್ನ ಮಾತಿನಿಂದ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಬರೋಂಗೆ ಮಾಡೋ ನಿಮಗೆ ಒಂದು ಥ್ಯಾಂಕ್ಸ್ ಹೇಳಿ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ನನ್ನಿಂದ ವೈದ್ಯಕೀಯ ಸೇವೆ ಏನು ಬೇಕಾದರೂ ಬನ್ನಿ, ನಾನು ನಿಮ್ಮ ಜೊತೆ ಕೈ ತೋರಿಸ್ತೀನಿ. ಥ್ಯಾಂಕ್ ಯು.